ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ ನಮೋಸ್ತು ದ್ವಾದಶಾಂಚಿನವಾನ ಮತ ನಮೋಸ್ತು ನಮೋಸ್ತು ಅಜಶ ನಮೋಸ್ತು ಗುರುವೆ ನಮೋಸ್ತು 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 ಸದ್ಧರ್ಮ ಬಂಧುಗಳೇ, ಬೆಳಗ್ಗೆ ಸಮಯದಲ್ಲಿ ಪರಿಶಃ ಜಯ ಶತಕ ಅನ್ನುವಂಥ 22 ಪ್ರಕಾರದ ಪರಿಶಯಗಳನ್ನು ನೋಡ್ತಾ ಇದ್ದೀವಿ. ಮಧ್ಯಾಹ್ನದ ಸಮಯದಲ್ಲಿ ಮರಣಕಂಟಿಕ ನಾಮಕ ಒಂದು ಮಹಾನ್ ಗ್ರಂಥ ಆಚಾರ್ಯ ಅಮಿತಗತಿ ಸ್ವಾಮಿಗಳು ರಚನೆ ಮಾಡಿರುವಂಥ ಗ್ರಂಥ. ಇದರಲ್ಲಿ ಭಕ್ತ ಪ್ರತ್ಯಾಖ್ಯಾನ ಮರಣ ಅನ್ನುವಂಥ ವಿಷಯದ ಮೇಲೆ ನಾವು ಧರ್ಮದ ಚರ್ಚೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಅರ್ಹಂ ಆದಿ ಅಧಿಕಾರ 40 ಪ್ರಕಾರದ ಅಧಿಕಾರಗಳನ್ನು ಹೇಳಿದ್ದಾರೆ. ಆ 40 ಪ್ರಕಾರದ ಅಧಿಕಾರಗಳನ್ನು ನೋಡ್ತಾ ಇರುವಾಗ ಕೊನೆಯದಾಗಿ ಮೊನ್ನೆ ದಿವಸ ಉಪಧಿ ತ್ಯಾಗ ನಾಮಕ ಅಧಿಕಾರವನ್ನು ನೋಡಿದ್ವಿ. ಉಪಧಿ ತ್ಯಾಗ ಅಧಿಕಾರ ಇದು 8ನೇ ನಂಬರ್ ಅಧಿಕಾರ. ಇನ್ನು 9ನೇ ನಂಬರ್ ಅಧಿಕಾರವನ್ನು ಇವತ್ತು ಪ್ರಾರಂಭ ಆಗುತ್ತೆ. 9ನೇ ನಂಬರ್ ಅಧಿಕಾರ ಯಾವುದು? ಶ್ರುತಿ ನಾಮಕ 9ನೇ ಅಧಿಕಾರದ ಕಥನ ಇವಾಗ ಪ್ರಾರಂಭ ಆಗುತ್ತೆ. सम्यक्त्व आदि गुणों में आगे आगे प्रतिदिन शुद्धि का बढ़ते जाना. सम्यक्त्व आदि ಗುಣಗಳಲ್ಲಿ ಆಗೆ ಆಗೆ ಪ್ರತಿದಿನ ಮುಂದೆ ಮುಂದೆ ಪ್ರತಿದಿನ ಶುದ್ಧಿ ಏನಾಗ್ತಾ ಇರುತ್ತೆ ಅಂತಂದರೆ ಬೆಳೀತಾ ಹೋಗ್ತಾ ಇರುತ್ತೆ. जिसके द्वारा उन्नत अवस्था रत्नत्रय की उन्नति करते रहना. ಅದರಿಂದ ಏನಾಗುತ್ತೆ ಅಂತಂದರೆ ಶುದ್ಧಿ ಬೆಳೆದ ನಂತರ ಉನ್ನತ ಅವಸ್ಥಾ ಅಂತಂದರೆ ರತ್ನತ್ರಯದಲ್ಲಿ ಉನ್ನತಿ ಬೆಳೀತಾ ಇರುತ್ತೆ. ಉನ್ ಭಾವೋಂಕೋ ಭಾವಶ್ರುತಿ ಕಹತೆ ಹೈ. ಆ ಭಾವಗಳಿಗೆ ಏನಂತ ಹೇಳ್ತಾರ? ಭಾವಶ್ರುತಿ ಅಂತ ಹೇಳ್ತಾರ. ಜೀವಕ ಜೋ ರತ್ನತ್ರಯ ಮೇ ವಿಶುದ್ಧ ಸಂಸ್ಕಾರ ಹೈ ವ ಭಾವಶ್ರುತಿ ಹೈ. ಮತ್ತು ಜೀವಿಗೆ ಯಾವ್ದು ರತ್ನತ್ರಯದಲ್ಲಿ ವಿಶುದ್ಧಿ ಇರುತ್ತದೆ, ಆ ಸಂಸ್ಕಾರ ಇರುತ್ತದೆ, ಆ ಸಂಸ್ಕಾರಕ್ಕೆ ಭಾವಶ್ರುತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಂದಿರ್ ಆದಿ ऊंचे स्थानों में जिसके द्वारा सुखपूर्वक चढ़ा जाता है वह सोपान रूप द्रव्य श्रुति है. ऐसा प्राज्ञ पुरुषों ने प्रतिपादन किया है. शरीर का त्याग करने में समुत्सक मुनिराज को उपरयुक्त द्रव्य श्रुति का त्याग कर भाव श्रुति का आश्रय लेना चाहिए और शुद्ध चारित्र में चेष्टा करनी चाहिए. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ದ್ರವ್ಯಶ್ರುತಿ ಮತ್ತು ಭಾವಶ್ರುತಿ 2 ಪ್ರಕಾರ ಹೇಳಿದ್ರಿ. ಇಲ್ಲಿ ದ್ರವ್ಯಶ್ರುತಿ ಅಂತ ಭಾವಶ್ರುತಿ ಅಂತಂದರೆ ಹೇಳಿದ್ರಿ ಇಲ್ಲಿ ಮೊದಲು. ಸಮ್ಯಕ್ತ್ವ ಆದಿ ಗುಣಗಳಲ್ಲಿ ವಿಶುದ್ಧಿಯನ್ನು ಬೆಳೆಸೋದು ಅಂತಂದರೆ ಭಾವಶ್ರುತಿ ಅಂತ ಹೇಳಿದ್ರು. ಇನ್ನು ಮಂದಿರ ಆದಿ ಊಚೆ ಸ್ಥಾನೊಮ್ಮೆ, ಮಂದಿರ ಆದಿ ಎತ್ತರದ ಸ್ಥಾನ ಅಂದರೆ ಶ್ರೇಷ್ಠವಾದ ಸ್ಥಾನಗಳಲ್ಲಿ ಜಿಸ್ಕೆ ದ್ವಾರ ಸುಖಪೂರ್ವಕ ಚಢಾ ಜಾತಾ ಹೈ ಅಂದರೆ ಸಮ್ಯ ಶಿಖರ್ಜಿ ಬೆಟ್ಟ ಆದಿ ಇಂಥವೆಲ್ಲ ತಗೊಳ್ಳೋದಿಲ್ಲಿ. ಸುಖಪೂರ್ವಕ ನಾವಲ್ಲಿ ಹತ್ತಿ ಮೇಲೆ ಹೋಗ್ತೀವಿ, ಅದಕ್ಕೆ ದ್ರವ್ಯಶ್ರುತಿ ಅಂತ ಹೇಳ್ತಾ ಇದರಲ್ಲಿ. शरीर का त्याग करने में समुत्सक मुनिराज ಉಪರಯುಕ್ತ ದ್ರವ್ಯ ಶ್ರುತಿ ಕಾ ತ್ಯಾಗ ಕರ ಅಂದರೆ ಮೇಲೆ ಹೇಳಿರುವಂಥ ದ್ರವ್ಯ ಶ್ರುತಿ ಏನಿದೆ ಅದನ್ನು ಸಂಪೂರ್ಣತಾ ತ್ಯಾಗ ಮಾಡಬೇಕು. ವಿಹಾರ, ದೇವದರ್ಶನ, ಕ್ಷೇತ್ರ ದರ್ಶನ, ತೀರ್ಥಕ್ಷೇತ್ರ ದರ್ಶನ ಎಲ್ಲ ಹೋತಾರಲ್ಲ, ಅವೆಲ್ಲವನ್ನು ತ್ಯಾಗ ಮಾಡಿ ಭಾವಶ್ರುತಿ ಕಾ ಆಶ್ರಯ ಏನಾ ಚಾಹಿಯ ಅಂತ ಹೇಳ್ತಾರೆ. ಕೊನೆ ಸಮಯದಲ್ಲಿ ಭಾವಶ್ರುತಿಯ ಆಶ್ರಯ ತಗೊಳ್ಬೇಕು. ಶುದ್ಧ ಚಾರಿತ್ರಮೇ ಚೇಷ್ಟಾ ಕರ್ನಿ ಚಾಹಿ. ಮತ್ತು ಶುದ್ಧವಾದ ಚಾರಿತ್ರದಲ್ಲಿ ಅವ್ರು ಏನಿರಬೇಕು? ಲೀನವಾಗಿರಬೇಕು ಅಂತ ಹೇಳ್ತಾರೆ ಇಲ್ಲಿ. ದ್ರವ್ಯ और ಭಾವಶ್ರುತಿ का जिन्हें ज्ञान है, ದ್ರವ್ಯ ಮತ್ತು ಭಾವಶ್ರುತಿ ಯಾರಿಗೆ ಜ್ಞಾನ ಇದೆ वे पुरुष ऊपर के पदरत्नत्रय के आगे की उन्नति के लिए उद्यमशील होते हैं. ಯಾರಿಗೆ ದ್ರವ್ಯಶ್ರುತಿ ಮತ್ತು ಭಾವಶ್ರುತಿ ಬಗ್ಗೆ ಜ್ಞಾನ ಇರುತ್ತದೆ
ಆ ಸಾಧಕರು ಏನು ಮಾಡ್ತಿರ್ತಾರ ಅಂತಂದ್ರ ತನ್ನ ರತ್ನತ್ರಯದಲ್ಲಿ ಅವರು ಉತ್ತರೋತ್ತರ ಅಂದ್ರೆ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ಪ್ರಯತ್ನಶೀಲರಾಗಿರ್ತಾರ ಅಂತ ತಿಳ್ಕೊಳ್ಬೇಕು. क्योंकि ऊर्ध्व पद में गमन के इच्छुक पुरुष नीचे नीचे के पद की प्रशंसा नहीं करते हैं. ಮೇಲೆ ಬೆಳೀತಾ ಇರುವಂತ ಇಚ್ಛುಕವಾಗಿರುವಂತ ಪುರುಷರು ನೀಚೆ ನೀಚೆಗೆ ಪದಕ್ಕೆ ಅಂದ್ರೆ ಕೆಳಗಡೆ ಇರುವಂತ ಪದದ ಬಗ್ಗೆ ಅವರು ಪ್ರಶಂಸಾ ಮಾಡ್ತಾ ಇರುವುದಿಲ್ಲ. ಅಭಿಪ್ರಾಯ है कि ಭಾವೋं की विशुद्धि में आगे आगे वृद्धि करना ಅಂದ್ರೆ ಭಾವಗಳ ವಿಶುದ್ಧಿಯಲ್ಲಿ ಏನು ಮಾಡಬೇಕು, ಜಾಸ್ತಿ ಜಾಸ್ತಿ ಬೆಳೆಸ್ತಾ ಬೆಳೆಸ್ತಾ ಹೋಗಬೇಕು. ಅಶುಭ ಭಾವ ಕಾ ತ್ಯಾಗ ಶುಭ ಪರಿಣಾಮ ಉತ್ತರೋತ್ತರ ಬಢಾನ. ಅಶುಭ ಭಾವವನ್ನು ಏನ್ ಮಾಡ್ತಾರ ಅವರು, ತ್ಯಾಗ ಮಾಡ್ತಾರ ಮತ್ತು ಶುಭ ಪರಿಣಾಮಗಳಲ್ಲಿ ಉತ್ತರೋತ್ತರ ಅದನ್ನ ಬೆಳೆಸ್ತಿರ್ತಾರ. ಶುದ್ಧ ಪರಿಣಾಮಕ್ಕೆ ಪ್ರಾಪ್ತಿ ಮೇ ಶುದ್ಧ ಪರಿಣಾಮದ ಪ್ರಾಪ್ತಿಗೋಸ್ಕರ ಪ್ರಯತ್ನ ಭಾವಶ್ರುತಿ कहलाता है. ಶುದ್ಧ ಭಾವದ ಪ್ರಾಪ್ತಿಗೋಸ್ಕರ ಶುದ್ಧ ಪರಿಣಾಮದ ಪ್ರಾಪ್ತಿಗೋಸ್ಕರ ಏನು ಪ್ರಯತ್ನ ಮಾಡ್ತಿರ್ತಾರ ಅದಕ್ಕೆ ಭಾವಶ್ರುತಿ ಅಂತ ಹೇಳ್ತಾರೆ. ಅಲ್ಲಿ ಇದರಲ್ಲಿ ಇದು ಶ್ರುತಿದಲ್ಲಿ ಭಾವಶ್ರುತಿಯಲ್ಲಿ ಅಶುಭ ಭಾವ ಇರುವುದಿಲ್ಲ, ಇದ್ರೂ ಸಹ ಅದನ್ನ ತ್ಯಾಗ ಮಾಡ್ತಾ ಮಾಡ್ತಾ ಅವರು ಶುಭದಿಂದ ಶುದ್ಧಕ್ಕೆ ಶುದ್ಧದಿಂದ ವಿಶುದ್ಧಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ. ಶುಭದಿಂದ ಅಶುಭದಿಂದ ಶುಭದಲ್ಲಿ ಇದ್ದಿರ್ತಾರೆ, ಶುಭದಿಂದ ಶುದ್ಧಕ್ಕೆ ಬಂದು ಶುದ್ಧದಿಂದ ವಿಶುದ್ಧಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಅವ್ರದ್ದು ನಡೀತಾ ಇರುತ್ತೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ समाधि के इच्छुक साधु को आचार्य के साथ ही धर्म संबंधी प्रश्नादि रूप वार्तालाप करना चाहिए. ಸಮಾಧಿ ಮಾಡ್ಕೊಳ್ಬೇಕಂತ ಇಚ್ಛೆ ಇಟ್ಕೊಂಡಿರುವಂತ ಸಾಧುಗಳು ಆಚಾರ್ಯರ ಜೊತೆಗೆ ಧರ್ಮ ಸಂಬಂಧಿ ಆಚಾರ್ಯರ ಜೊತೆಗೆ ಏನ್ ಮಾಡ್ತಿರ್ತಾರ, ಧರ್ಮ ಸಂಬಂಧಿ ಪ್ರಶ್ನ ಆದಿ ವಾರ್ತಾಲಾಪ ಅವರು करना चाहिए ಮಾಡ್ತಾ ಇರಬೇಕು ಅಂತ ಹೇಳ್ತಾರ. अन्य मुनि के साथ कार्य हो तो बोले अथवा नहीं. ಬೇರೆ ಮುನಿಗಳ ಜೊತೆ ಏನಾದರೂ ಕೆಲಸ ಇದ್ರೆ ಮಾತ್ರ ಮಾತಾಡಬೇಕು, ಇಲ್ಲದ್ರೆ ಬೇರೆ ಮುನಿಗಳ ಜೊತೆಗೆ ಯಾವುದೇ ವ್ಯವಹಾರಗಳನ್ನ ಅವರು ಇಟ್ಟುಕೊಳ್ಳೋದಿಲ್ಲ. ಏನೋ ವ್ಯವಹಾರ ಇದ್ರೆ ಮಾತುಕತೆ ಇದ್ರೆ ಅದು ಮಾತ್ರ ಆಚಾರ್ಯರ ಹತ್ರ ಅಷ್ಟೇ ಮಾತುಕತೆ ಮಾಡ್ತಿರ್ತಾರ, ಬೇರೆ ಯಾರು ಮುನಿಗಳ ಜೊತೆಗೆ ಅವರು ಸಂಪರ್ಕ ಇಟ್ಟುಕೊಳ್ಳುವುದಿಲ್ಲ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಮಿಥ್ಯಾ ದೃಷ್ಟಿಗೆ ಸಾಥ್ ಮೌನ ರಹನಾ ಚಾಹಿಯೆ. ಮಿಥ್ಯಾ ದೃಷ್ಟಿಗಳ ಜೊತೆಗೆ ಏನಿರ್ತಾರ ಅವರು ಮೌನ. ಯಾವ ಶ್ರಾವಕರ ಜೊತೆಗಂತೂ ಮಾತುಕತೆ ಸಂಬಂಧನೆಲ್ಲ ಯಾವುದು, ಮುನಿಗಳ ಜೊತೆಗೆ ಮಾತಾಡಬೇಡ ಅಂತ ಹೇಳಿದಾರ. ಮಿಥ್ಯಾ ದೃಷ್ಟಿಗಳ ಜೊತೆಗಂತೂ ಸಂಬಂಧನೇ ಇಲ್ಲ ಯಾವುದು. ಮಿಥ್ಯಾ ದೃಷ್ಟಿ के साथ मौन रहना चाहिए और अन्य शांत परिणामी स्वजनों के साथ स्वेच्छा से बोलना चाहिए. अन्य ಏನ್ ಹೇಳ್ತಾರೆ ಅಂದ್ರೆ ಶಾಂತ ಪರಿಣಾಮಿ ಸ್ವಜನೋ ಕೆ ಸಾಥ್. ಸಾಧುಗಳಿಗೆ ಸ್ವಜನ ಯಾರು, ಸ್ವಜನರು ಯಾರು? ಸಾಧುಗಳಿಗೆ ಸ್ವಜನ ಅಂತ ಬಂತಿಲ್ಲಿ. ಸ್ವಜನ ಅಂದ್ರೆ ಯಾರು? ಸಾಧುಗಳಿಗೆ ಬೇರೆ ಸಂಘದಲ್ಲಿರುವಂತ ಆ ಮುನಿಗಳ ಜೊತೆಗೆ ವ್ಯವಹಾರ ಇಟ್ಕೊಳ್ತಾರೆ. ಇವಾಗ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಶಾಂತ ಪರಿಣಾಮದಲ್ಲಿರುವಂತ ಸ್ವಜನೋಕೆ ಸಾಥ್. ಸ್ವಜನ ಅಂದ್ರೆ ಸಂಘನೇ ಅವರಿಗೆ ಪರಿವಾರ. ಈಗ ಅದು ಅವ್ರ ಜೊತೆಗೆ ಏನ್ ಮಾಡ್ತಿರ್ಬಹುದು, ಸ್ವೇಚ್ಛಾಸೆ ನಿಮಗೆ ಇಚ್ಛೆ ಇದ್ದರೆ ನೀವೇನ್ ಮಾತಾಡ್ತಾ ಇರಬಹುದು, ಧರ್ಮ ಚರ್ಚೆ ಮಾಡ್ತಾ ಇರಬಹುದು, ಪ್ರಶ್ನಾದಿ ಕೇಳ್ತಾ ಇರಬಹುದು. ಅರ್ಥಾತ್ ಉನ್ಕೆ ಸಾಥ್ ವಾರ್ತಾಲಾಪ ಕರೆ ಅಥವಾ ನ ಕರೆ. ನೀವು ಮಾಡ್ತಾನು ಇರಬಹುದು ಅಥವಾ ಮಾಡದಿದ್ರು ಪರವಾಗಿಲ್ಲ, ವಾರ್ತಾಲಾಪ ನೀವು ಎರಡು ಪ್ರಕಾರದಲ್ಲಿ ಹೇಳ್ತಾರ. ಆಚಾರ್ಯ ಕೆ ಸಾಥ್ ಬೋಲ್ನೆ ಸೆ ಶುಭ ಪರಿಣಾಮ ಹೋತೆ. ಆಚಾರ್ಯ ಜೊತೆಗೆ ಮಾತಾಡ್ತಾ ಇರುವಾಗ ವಾರ್ತಾಲಾಪ ಮಾಡ್ತಾ ಇರುವಾಗ ಪರಿಣಾಮಗಳು ಏನಾಗ್ತಿರ್ತಾವ, ಶುಭ ಪರಿಣಾಮ ಇರ್ತಾವ. ಉನ್ಸೆ ಯೋಗ್ಯ ಕಾ ವಿವೇಕ ಹೋತಾ ಹೇ. संलेखना के निर्देशक तो वे ही है, अतः उनसे संभाषण हितकारक है. ಸಂಭಾಷಣೆ ನೀವು ಯಾರ ಜೊತೆಗೆ ಮಾತಾಡ್ತಾ ಇರಬೇಕು, ಹಿತಕಾರಿ ಯೋಗ್ಯ ವಚನಗಳು ಯಾರ ಜೊತೆಗೆ ಮಾತಾಡ್ತಾ ಇರಬೇಕಂತಂದ್ರ ಯೋಗ್ಯ ಮತ್ತು ಅಯೋಗ್ಯದ ವಿವೇಕ ಅವ್ರಿಗಿರುತ್ತೆ. ಯಾರಿಗೆ? ಆಚಾರ್ಯರಿಗೆ, ನಿರ್ಯಾಪಕ ಆಚಾರ್ಯರಿಗೆ ಇರುತ್ತೆ. ಸಲ್ಲೇಖನಕ್ಕೆ ನಿರ್ದೇಶಕ, ಸಲ್ಲೇಖನೆಗೆ ನಿರ್ದೇಶಕರು ಯಾರ್ದಾರ, ಅವರೇ ಇದ್ದಾರೆ. ಆ ಕಾರಣದಿಂದ ಅವ್ರ ಜೊತೆಗೆ ನೀವು ಮಾತಾಡ್ತಾ ಇರಬಹುದು ಅಂತ ಹೇಳ್ತಾರಲ್ಲಿ. अन्य मुनि के साथ अधिक बोलेंगे तो प्रमादवश अशुभ भाव हो सकते हैं. ಅನ್ಯ ಮುನಿಗಳ ಜೊತೆಗೆ ನೀವು ಮಾತಾಡ್ತಾ ಇರುವಾಗ ಪ್ರಮಾದ ವಶದಲ್ಲಿ ನಿಮಗೆ ಭಾವ ಯಾವುದಾಗಬಹುದು, ಅಶುಭ ಭಾವ ಆಗಬಹುದು. ಮಿಥ್ಯಾ ದೃಷ್ಟಿಗೆ ಸಾಥ್ ತೋ ಮೌನ ಹಿ ಕಾರ್ಯಕಾರಿ ಹೇ. ಮತ್ತೆ ಮಿಥ್ಯಾ ದೃಷ್ಟಿಗಳ ಜೊತೆಗೆ ಮೌನವಾಗಿರೋದೇ ಕಾರ್ಯಕಾರಿ ಇದೆ. ಹಾ, यदि कोई मिथ्या दृष्टि अत्यंत भद्र है और अपने बोलने से मोक्ष मार्ग में लग जाता है तो उससे कथनचित किंचित बोले.
ಮಿಥ್ಯಾದೃಷ್ಟಿ ಇದ್ದಾರ, ಆದ್ರೆ ನಿಮ್ಮ ಮಾತುಗಳನ್ನ ಕೇಳಿ ಅವರು ಬಹಳ ಅತ್ಯಂತ ಭದ್ರವಾಗಿದ್ದಾರ, ಅವ್ರ ಮಾತುಗಳನ್ನ ಕೇಳಿ ಮೋಕ್ಷ ಮಾರ್ಗದಲ್ಲಿ ಪ್ರವೇಶ ಆಗಬಹುದು. ಹಾಗೇನಾದ್ರೂ ಇತ್ತಂದ್ರೆ ಅವ್ರ ಜೊತೆಗೆ ನೀವು ವಾರ್ತಾಲಾಪ ಮಾಡಬಹುದು. ಕಿಂಚಿತ್ ಬೋಲೆ ಅಂತ ಹೇಳ್ತಾರೆ ಇಲ್ಲಿ. ಮತ್ತವರು ಕಿಂಚಿತ್ ಅಂದ್ರೇನ, ಸ್ವಲ್ಪ ಮಾತ್ರ ನೀವು ಅವ್ರ ಜೊತೆಗೆ ಮಾತಾಡಬಹುದು. ಅವರಿಂದ ನಿಮ್ಮ ಪರಿಣಾಮ ಹಾಳಾಗಬಹುದು, ನಿಮ್ಮಿಂದ ಅವ್ರ ಪರಿಣಾಮ ಚಲೋ ಆಗಬೇಕು. ಆ ರೀತಿ ಅವ್ರ ಜೊತೆಗೆ ನೀವು ಮಾತಾಡ್ತಿರಬಹುದು ಅಂತ ಹೇಳ್ತಾರೆ ಇಲ್ಲಿ. आचार में प्रवीण देह से निस्पृह समाधि के इच्छुक साधु पूर्व काल में वैयावृत्ति, पठन पाठन आदि के लिए जो वसति आदि स्वीकार की थी, उपकरण शास्त्र आदि ग्रहण किए थे, उन सब का त्याग करके चारित्र तपश्चरण आदि में संलग्न होता है. ಆಚರಣದಲ್ಲಿ ಪ್ರವೀಣವಾಗಿರುವಂತ, ದೇಹಸೆ ನಿಸ್ಪೃಹ, ದೇಹದಿಂದ ನಿಸ್ಪೃಹವಾಗಿರುವಂತ, ಸಮಾಧಿಗೆ ಇಚ್ಛುಕ್ ಸಾಧು, ಸಮಾಧಿ ಇಚ್ಛೆ ಮಾಡಿಕೊಂಡಿರುವಂತ ಸಾಧುಗಳು, ಪೂರ್ವ ಕಾಲಮೇ ವೈಯಾವೃತ್ತಿ, ಪೂರ್ವ ಕಾಲದಲ್ಲಿ ಮಾಡಿರುವಂತಹ ವೈಯಾವೃತ್ತಿ, ಪಠನ್ ಪಾಠನ್ ಆದಿ ಕೆ ಲಿಯೆ, ಪಠನ ಮತ್ತು ಪಾಠನಗೋಸ್ಕರ, ಪಠನ ಮತ್ತು ಪಾಠನದಗೋಸ್ಕರ, ವಸತಿ ಆದಿ ಸ್ವೀಕಾರ ಕೀತಿ, ವಸತಿ ಆದಿ ನಾವು ಸ್ವೀಕಾರ ಮಾಡಿದ್ದೀವಿ, ರೂಮ್ ಕಮ್ರಾ ಹಿಂಗೆಲ್ಲ ನಾವು ಸ್ವೀಕಾರ ಮಾಡಿದ್ದೀವಿ. ಅವೆಲ್ಲ ಉಪಕರಣಗಳು, ಅದರ ಜೊತೆಗೆ ಶಾಸ್ತ್ರ ಆದಿ ಗ್ರಹಣ ಕಿಯೇತೆ, ಶಾಸ್ತ್ರ ಆದಿ ಗ್ರಹಣ ಮಾಡಿದ್ದೀವಿ. ಇನ್ ಸಬಕ ತ್ಯಾಗ ಕರ್ಕಿ, ಇವೆಲ್ಲವನ್ನು ಏನ್ ಮಾಡಬೇಕು, ತ್ಯಾಗ ಮಾಡಿ, ಚಾರಿತ್ರ ತಪಶ್ಚರಣ ಆದಿ ಮೇ ಸಂಲಗ್ನ, ಚಾರಿತ್ರ ಮತ್ತು ತಪಶ್ಚರಣ ಆದಿದಲ್ಲಿ ಸಂಲಗ್ನ ಆಗ್ತಾರ. ತಥಾ अपने निमित्त से शोधित निर्मित ऐसी वसति का आदि को भी छोड़ देते हैं. ನಮ್ಮ ನಿಮಿತ್ತದಿಂದ ತಯಾರಾಗಿರುವಂತ ವಸತಿಕ ಅಂದ್ರೆ ತ್ಯಾಗಿ ಭವನ, ಮುನಿ ನಿವಾಸ ಆದಿ ನಮ್ಮ ನಿಮಿತ್ತದಿಂದ ಆಗಿದ್ದಿರಲಿ ಅಥವಾ ನಮಗೋಸ್ಕರ ಆಗಿದ್ದಿರಲಿ, ಇಂಥವೆಲ್ಲವನ್ನು ಏನ್ ಮಾಡ್ತಾರ, ಆದಿಕ छोड़ देते हैं, ಅವೆಲ್ಲವನ್ನು ಬಿಟ್ಬಿಡ್ತಾರ. यहाँ पर शय्या शब्द से वसति का उपकरण संस्तर आदि को ग्रहण किया है. ಇಲ್ಲಿ ಶಯ್ಯಾ ಮತ್ತು ಸಂಸ್ತರ ಅಂತ ಬಂದಾಗ ವಸತಿಕ ಆದಿ ಉಪಕರಣಗಳನ್ನ ನಾವಿಲ್ಲಿ ತಗೊಳ್ಬಹುದು ಅಂತ ತಿಳ್ಕೊಳ್ಬೇಕು. ತಥಾ ಪರಿಕರ್ಮವತಿ ಶಬ್ದ से स्व के उद्देश्य से वसति संस्तर आदि को ग्रहण किया है. ಮತ್ತಿಲ್ಲಿ ಪರಿಕರ್ಮವರ್ತಿ ಅಂತ ಬಂದಾಗ ಇಲ್ಲಿ ಶಬ್ದದ ಅರ್ಥ ಏನ್ ತಗೊಳ್ಬೇಕಂದ್ರೆ, ಸ್ವಕೆ ಉದ್ದೇಶ, ನಮ್ಮ ಉದ್ದೇಶ ಇಟ್ಟುಕೊಂಡು ನಮಗೋಸ್ಕರ ಅಂತ ತಯಾರಿಸಿರುವಂತ ವಸತಿ ಮತ್ತು ಸಂಸ್ತರ ಆದಿ ಎಲ್ಲ ಏನ್ ಮಾಡ್ಬೇಕು, ಅದನ್ನ ನಾವು ಸ್ವೀಕಾರ ಅಂದ್ರೆ ಆ ಶಬ್ದದ ಅರ್ಥ ನಾವಲ್ಲಿ ತಗೊಳ್ಬಹುದು ಅಂತ ಹೇಳ್ತಾರ. ಈ ಪ್ರಕಾರ अंत समय में आहार त्याग को करने का इच्छुक, अंत ಸಮಯದಲ್ಲಿ ಆಹಾರವನ್ನು ತ್ಯಾಗ ಮಾಡುವಂತ ಇಚ್ಛುಕ ಯತಿ सम्यक्त्व आदि 4 आराधनाओं में प्रवृत्त करता है. ಇಲ್ಲಿ सम्यक्त्व ಆದಿ 4 ಆರಾಧನೆಗಳನ್ನ ಏನು ಹೇಳಿದ್ರು, ಆ ಆರಾಧನೆಯಲ್ಲಿ ಏನು ಮಾಡ್ತಿರ್ತಾರೆ, ಅವರು ಪ್ರವೃತ್ತಿ ಇಟ್ಕೊಂಡಿರ್ತಾರ. 4 ಆರಾಧನೆಗಳು ಯಾವ ಹೇಳಿ ಮೇಡಮ್, ಟೀಚರ್ ಅಮ್ಮ ಹೇಳ್ರಿ. 4 ಆರಾಧನೆಗಳು ಯಾವ್ರಿ? ಸ್ಟಾರ್ಟಿಂಗ್ದಲ್ಲಿ ಬಂದಿದ್ರಿ, ಮತ್ತೆ ಮಧ್ಯದಲ್ಲಿ ಎಲ್ಲಿ ಹೋಗ್ಬಿಟ್ರಿ, ಮತ್ತೆ ಈಗ ಬಂದಿರಿ. ಹೇಳ್ರಿ 4 ಆರಾಧನೆಗಳು ಯಾವುದು? ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ವಿ ನಾವು 4 ಆರಾಧನೆಗಳು. 4 ಆರಾಧನೆ ಹೇಳಿದ್ವಿ ನೋಡ್ರಿ ಸ್ಟಾರ್ಟಿಂಗ್ದಲ್ಲಿ ನೀವು ಬಂದಾಗ. ಇದ್ರು ಸ್ಟಾರ್ಟಿಂಗ್ದಲ್ಲಿ ಇದ್ರು ಅವರು, ನನಗೆ ನೆನಪಿದೆ. ದರ್ಶನ ಆರಾಧನಾ, ಜ್ಞಾನಾರಾಧನಾ, ಚಾರಿತ್ರ ಆರಾಧನಾ ಮತ್ತು ತಪ ಆರಾಧನಾ, ಈಗ 4 ಆರಾಧನೆಗಳು ಬರ್ತಾವ. ಹಿಂಗೆ ಮಧ್ಯದಲ್ಲಿ ಕಟ್ ಆಗಿಬಿಟ್ರೆ ಅರ್ಥ ಆಗೋಕ್ಕೆ ಬಹಳ ಕಷ್ಟ ಆಗಿಬಿಡುತ್ತೆ. ಆಮೇಲೆ ಕಟ್ ಮಾಡಬಾರ್ದು ಹಂಗೆಲ್ಲ. ಎಲ್ಲಿ ಹೋಗಿದ್ರಿ? ಸ್ವಲ್ಪ ತಿರುಗಾಡಕ್ಕೆ ಹೋಗಿದ್ರಿ. ಶಬಾಷ್. दुष्कर कठिन है तथा वीर कैसा है आहार का त्याग करना. ಆಹಾರವನ್ನು ತ್ಯಾಗ ಮಾಡೋದು ಹೇಗಿದೆ ಅದು ಅಂತ ಪ್ರಶ್ನೆ ಬಂದಾಗ ಹೇಳ್ತಾರ, ದುಷ್ಕರ್ ಕಠಿಣ ಹೇ, ಬಹಳ ದುಷ್ಕರವಾದ ಕಠಿಣ ಇದೆ ಅದು ಆಹಾರ ಎಲ್ಲ ತ್ಯಾಗ ಮಾಡೋದು ಅಂತ ಹೇಳ್ತಾರೆ ಇಲ್ಲಿ. तथा वीर पुरुषों द्वारा जिसको किया जाता है, ಅಥವಾ ವೀರ ಪುರುಷರನ್ನ ತ್ಯಾಗ ಮಾಡ್ತಾ ಇರ್ತಾರ. अर्थात धीर वीर पुरुष ही जिसका त्याग कर सकते हैं, कायर नहीं कर सकते. ಆಹಾರ ಆದಿ ತ್ಯಾಗ ಮಾಡೋದು ಕಾಯರರ ಕೆಲಸ ಅಲ್ಲ, ಹೆದರುವಂತ ಜನರದಲ್ಲ, ಯಾರ್ದು? ಧೀರ ಪುರುಷರದ ಮಾತ್ರ ಆ ಕೆಲಸ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ನಿನ್ನೆ ನೋಡಿದೀವಿ ನಾವು ಎಷ್ಟು, ನನಗೆ ನಿಜವಾಗ್ಲೂ ಆ ನಿನ್ನೆದು ನನಗೆ ಇನ್ನೂ ಸಹ ನೆನಪಾಗ್ತಾ ಇರುತ್ತೆ, ಪದೇ ಪದೇ ನೆನಪಾಗ್ತಾ ಇರುತ್ತೆ. ಎಷ್ಟು ಗಟ್ಟಿ ಇದ್ದಾರೆ ಗೊತ್ತವರು.
ಶರೀರದಿಂದ ಅಲ್ಲ, ಮನಸ್ಸಿನಿಂದ, ಆತ್ಮನಿಂದ ಗಟ್ಟಿದವರು, ಫುಲ್ಲು ಗಟ್ಟಿ ಅಂದ್ರೆ ದೃಢವಾಗಿದ್ದಾರೆ ಅವರು. ನೀವು ಬಂದಿದ್ರೆ ನಿನ್ನೆ ಮೇಡಮ್? ಹೆಂಗಿದಾರ ಅವರು ನೋಡ್ರಿ. ತ್ಯಾಗ ಮಾಡುವಂತ ಭಾವನೆ ಧೀರ ವೀರ ಪುರುಷರಿಗೆ ಆಗತ್ತೆ, ಅದು ಎಲ್ರಿಗೂ ಆಗಲ್ಲ ಅಂತ ಹೇಳ್ತಾರೆ ಅವರು. ಇಸ್ ತರಹ ಶ್ರುತಿ ಅಧಿಕಾರ ಸಮಾಪ್ತ ಹುವಾ. ಇಲ್ಲಿ ಈ ರೀತಿ ಶ್ರುತಿ ಅಧಿಕಾರದಲ್ಲಿ ಏನಾಯ್ತು? ಸಮಾಪ್ತ ಆಯಿತು. 10ನೇ ಅಧಿಕಾರ ಯಾವುದು? 10ನೇ ಅಧಿಕಾರ ಯಾವ್ದ್ರಿ? भावना. भावना नाम का 10वां अधिकार है. साधु के इच्छुक आचार्य अपने चतुर्विध संघ को नूतन आचार्य के लिए समर्पित करता है. ಸಾಧುಗಳು ಏನ್ ಮಾಡ್ತಾರಂತಂದ್ರ ಸಮಾಧಿಗೆ ಇಚ್ಛುಕ, ಸಮಾಧಿ ಪ್ರಾಪ್ತಿ ಮಾಡ್ಕೊಳ್ಳುವಂತ ಇಚ್ಛುಕ ಆಚಾರ್ಯರು अपने चतुर्विध संघ को, ತನ್ನ ಚತುರ್ವಿಧ ಸಂಘಕ್ಕೆ ಆಚಾರ್ಯ ಕೆ ಲಿಯೇ ಸಮರ್ಪಿತ करता है. ಹೊಸ ಆಚಾರ್ಯ, ನೂತನ ಆಚಾರ್ಯರಿಗೆ ಎಲ್ಲ ಏನ್ ಮಾಡ್ತಾರ? ಸಮರ್ಪಿತ ಮಾಡಿಬಿಡ್ತಾರ. इस क्रिया में उनमें कोई संक्लेश नहीं होता. ಇದು ತ್ಯಾಗ ಮಾಡೋದು, ಸಂಪೂರ್ಣ ಸಂಘವನ್ನು ಇನ್ನೊಬ್ರು ಹೊಸ ಆಚಾರ್ಯ ಕೈಲಿ ಕೊಡುವಾಗ ಅವ್ರಿಗೆ ಯಾವುದೇ ಪ್ರಕಾರದ ಸಂಕ್ಲೇಶ ಭಾವ ಇರುವುದಿಲ್ಲ. ಸಂಕ್ಲೇಶ ಭಾವ ಅಂದ್ರೆ ಏನ್ರಿ ಲಕ್ಷ್ಮಿ ಅಕ್ಕ? ಸಂಕ್ಲೇಶ ಭಾವ ಅಂದ್ರೆ ಏನ್ ಹೇಳ್ರಿ? ಇವೆಲ್ಲ ಇಟ್ಕೊಳ್ಳಲ್ಲ ಅವರು. ಇಸ್ ಪ್ರಕಾರ ಸಂಘ ಭಾರ ಸೆ ಮುಕ್ತ ಹುವೆ ಎ ಆಚಾರ್ಯ. ಸಂಘದ ಭಾರ ಇರುತ್ತಲ್ಲ, ಆ ಭಾರದಿಂದ ಮುಕ್ತ ಆಗಿರುವಂತ ಆಚಾರ್ಯ कुछ समय तक अतिशय रूप से अपने आत्मा की भावना करते हैं. कुछ समय तक, ಕೆಲವೊಂದು ಸಮಯ ತನಕ ಅತಿಶಯ ರೂಪದಿಂದ ತನ್ನ ಆತ್ಮದ ಭಾವನೆಗೋಸ್ಕರ ಅವರು ಪ್ರಯತ್ನ ಮಾಡ್ತಾ ಇರ್ತಾರ. जब विशेषार्थ, जब कोई आचार्य समाधि मरण को करना चाहते हैं तो वे सर्वप्रथम मुनि, आरिका, श्रावक, श्राविका ऐसे 4 प्रकार के अपने संघ को एकत्र बुलाते हैं. ಯಾವ ಆಚಾರ್ಯರಿಗೆ ಸಮಾಧಿ ಮರಣ ಪ್ರಾಪ್ತಿ ಮಾಡ್ಕೊಳ್ಬೇಕಂತ ಆಸೆ ಇರುತ್ತೆ, ಆ ಸಮಯದಲ್ಲಿ ಅವರು ಸರ್ವಪ್ರಥಮ ಏನ್ ಮಾಡ್ತಾರ ಅಂತಂದ್ರ ಮುನಿ, ಆರಿಕಾ ಮತ್ತು ಶ್ರಾವಕ್, ಶ್ರಾವಿಕಾ ಈ ಪ್ರಕಾರ ಚತುರ್ವಿಧ ಸಂಘವನ್ನು ಅವ್ರು ಏನ್ ಮಾಡ್ತಾರ? ತನ್ನ ಹತ್ರ ಏಕತ್ರ ಸಂಘಕ್ಕೋ ಏಕತ್ರ ಬುಲಾತೆ, ಏಕತ್ರ ಎಲ್ಲರನ್ನು ಒಟ್ಟಿಗೆ ಅಲ್ಲಿ ಕರೆಸ್ತಾರ. ಆಚಾರ್ಯ ಪದಕ್ಕೆ ಯೋಗ್ಯ ಶಿಷ್ಯೋಂಕೋ, ಆಚಾರ್ಯ ಪದಕ್ಕೆ ಯೋಗ್ಯ ಶಿಷ್ಯೋಂಕೋ ಅಪನ ಆಚಾರ್ಯ ಪದ ಅರ್ಪಿತ ಕರ್ತೆ ಹೇ. ಆಚಾರ್ಯ ಪದವನ್ನು ಪ್ರಾಪ್ತಿ ಮಾಡ್ಕೊಳ್ಳುವಂತ ಯೋಗ್ಯವಾಗಿರುವಂತಹ ಶಿಷ್ಯರಿಗೆ ಏನ್ ಮಾಡ್ತಾರೆ ಲಕ್ಷ್ಮೀಕ ಅವರು? ತನ್ನ ಆಚಾರ್ಯ ಪದವನ್ನು ಅರ್ಪಣೆ ಮಾಡಿಬಿಡ್ತಾರ. तथा संपूर्ण मुनि आदि संघ को शिक्षा उपदेश आदेश देते हैं कि आज से आप सबके ए आचार्य बने हैं. ಮತ್ತೆ ಸಂಪೂರ್ಣ ಸಂಘಕ್ಕೆ ಏನ್ ಮಾಡಿಬಿಡ್ತಾರ ಅವರು? ಎಲ್ಲಾ ಸಂಘದ ಮುನಿಗಳಿಗೆ, ಆರಿಕೆಯರಿಗೆ, ಆಮೇಲೆ ಶ್ರಾವಕ ಶ್ರಾವಿಕರಿಗೆ, ಚತುರ್ವಿಧ ಸಂಘಕ್ಕೆ ಅವರು ಉಪದೇಶ ಆದೇಶ ಎರಡೂ ಕೊಟ್ಟು ಬಿಡ್ತಾರೆ. ಏನಂತಂದ್ರ ಶಿಕ್ಷಾ ಉಪದೇಶ ಆದೇಶ ಎರಡೂ ಕೊಟ್ಟು ಬಿಡ್ತಾರೆ. ಏನಂತಂದ್ರ ಇವತ್ತಿನಿಂದ ಈ ಆಚಾರ್ಯರು ನಿಮಗೆ ಏನಿದಾರ, ಸಂಘಕ್ಕೆ ಒಬ್ಬ ಲೀಡರ್ ಇದಾರ, ಒಬ್ಬರು ನಿರ್ದೇಶಕರಿದಾರ ಅಂತ ಒಪ್ಪಿಸಿಬಿಡ್ತಾರ ಅವರು. ಬನೆ ಹೇ ಏ ನಿರ್ದೋಷ ರತ್ನತ್ರಯ ಕಾ ಪಾಲನ್ ಕರ್ತೆ ಹೇ. ಇವ್ರು ಏನ್ ಮಾಡ್ತಾರ? ನಿರ್ದೋಷ ರತ್ನತ್ರಯದ ಪಾಲನೆ ಮಾಡ್ತಾ ಇರುವಂತ ಆಚಾರ್ಯದರ, ನೂತನವಾದ ಆಚಾರ್ಯದರ, ಇವರು ನೀವೆಲ್ಲರೂ ಒಪ್ಪಿಕೊಳ್ಳಿ. ಸ್ವಯಂ ಕಾ ತಥಾ ತುಮ್ ಸಬ್ ಕಾ, ಸ್ವಯಂ ಕಾ ತಥಾ ತುಮ್ ಸಬ್ ಸಾಧುओं का ಸಂಸಾರ ಸೆ ಉದ್ಧಾರ ಕರ್ನೆ ಮೇ ಸಮರ್ಥ ಹೇ. ತನ್ನಗೂ ಹಾಗೂ ನಿಮ್ಮೆಲ್ಲಾ ಸಾಧುಗಳದು ಸಂಸಾರದಿಂದ ಉದ್ಧಾರ ಮಾಡುವಂತ ಒಬ್ಬರು ಸಮರ್ಥವಾಗಿದ್ದಾರೆ. ಇತ್ಯಾದಿ ರೂಪ ಸೆ, ಇತ್ಯಾದಿ ರೂಪದಿಂದ ಸಂಘಕ್ಕೂ ಉಪದೇಶ ದೇಕರ್, ಈ ರೀತಿ ಉಪದೇಶವನ್ನು ಕೊಟ್ಟು ಸ್ವಯಂ ನಿರ್ದುದ್ಧ ಹೋಕರ್ ಆತ್ಮ ಧ್ಯಾನ ಆತ್ಮ ಭಾವನಾ ಮೇ ಲೀನ ಹೋ ಜಾತೆ ಹೇ. ಅಲ್ಲಿಂದ ಅವರು ಸಂಘವನ್ನು ಬಿಟ್ಟು ನಿರ್ದುಂಧವಾಗಿ ಆತ್ಮ ಧ್ಯಾನದಲ್ಲಿ ಮತ್ತು ಆತ್ಮ ಕಲ್ಯಾಣದ ಭಾವನೆ ಇಟ್ಕೊಂಡು ಅವರು ಲೀನ್ ಆಗಿಬಿಡ್ತಾರ. प्राज्ञ यतियों को हमेशा निश्चय से कांदर्पी, कैलविषी, अभियोग्य, आसुरी और 5वीं सामोही इन संक्लिष्ट भावनाओं का त्याग करना चाहिए. ಇವು 5 ಪ್ರಕಾರದ ಸಂಕ್ಲಿಷ್ಟ ಭಾವನೆಗಳಿದಾವ. ಇದನ್ನ ಏನ್ ಮಾಡ್ಬೇಕಂತ ಹೇಳ್ತಾರ? ತ್ಯಾಗ ಮಾಡಬೇಕು ಅಂತ ಹೇಳ್ತಾರ. ಇನ್ನು 5 ಪ್ರಕಾರದ ಯಾವ್ಯಾವ ಭಾವನೆಗಳು? ಪ್ರಥಮ ಹೇಳಿದ್ದು ಸಂಕ್ಲಿಷ್ಟ ಭಾವನೆಗಳಲ್ಲಿ ಪ್ರಥಮ ಯಾವುದು? ಕಾಂದರ್ಪಿ. ಪ್ರಥಮ ಯಾವುದು? ಕಾಂದರ್ಪಿ ಅಂತ ಬಂತು. ಎರಡನೇದು ಕೈಲ್ವಿಷಿ, ಎರಡನೇದು ಕೈಲ್ವಿಷಿ. ಮೂರನೇದು ಅಭಿಯೋಗ್ಯ, ಮೂರನೇದು ಯಾವುದು? ಅಭಿಯೋಗ್ಯ. ನಾಲ್ಕನೇದು ಆಸುರಿ, ನಾಲ್ಕನೇದು ಯಾವುದು? ಆಸುರಿ. ಹಾಗೂ 5ನೇ ನಂಬರ್ದು ಸಾಮೋಹಿ ಅಂತ ಬಂತು.
ಈ ಪ್ರಕಾರ 5 ಭಾವನೆಗಳನ್ನ ಹೇಳ್ತಾರೆ. ಸಂಕ್ಲಿಷ್ಟ ಭಾವಗಳಿದಾವೆ ಇವ. ಹಾ ಸಮಾಧಿ ಸಮಯದಲ್ಲಿ ಅವರ ಪದವಿನ ಬೇರೆ ಮುನಿಗಳಿಗೆ ಆಚಾರ್ಯ ಪದವಿ ಕೊಡ್ತಾರೆ. ಅವ್ರು ಯಾವ ಸ್ಥಾನದಲ್ಲಿ ಇರ್ತಾರೆ ಅಂದ್ರೆ ಈ ಆಚಾರ್ಯ ಪದವಿ ಅವ್ರಿಗೆ ಕೊಟ್ಟ ಮೇಲೆ ಈಗ ಅವರಿಗೆ ನಮಸ್ಕಾರ ಯಾವ ರೀತಿ ಮಾಡ್ತಾರೆ? ಹಳೆಯ ಆಚಾರ್ಯರಿಗೆ ಯಾವ ಸ್ಥಾನ ಇತ್ತು ಅದೇ ಸ್ಥಾನಕ್ಕೆ ನೂತನ ಆಚಾರ್ಯ ಹೋಗ್ಬಿಡ್ತಾರ. ಮುನಿ ಅವಸ್ಥೆಯಿಂದ ಆಚಾರ್ಯ ಪದಕ್ಕೆ ಹೋದ್ರಲ್ಲ ಅವರು. ಆಚಾರ್ಯ ಆ ಆಚಾರ್ಯರು ಈಗ ನಿಮಗೊಂದು ಹೇಳ್ತೀನಿ ಕೇಳಿ. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗ್ತಾ ಇಲ್ಲ. ಹಳೆ ಆಚಾರ್ಯದರ ಅವ್ರ ಸ್ಥಾನ ಏನಂತ ಕೇಳುದು ನೀವು. ಹಳೆ ಆಚಾರ್ಯರು ಆಚಾರ್ಯ ಪದ ಕೊಟ್ಟ ನಂತರ ಹಳೆ ಆಚಾರ್ಯರ ಸ್ಥಾನ ಯಾವ್ದಂತ ಕೇಳುದು. ಸಾಮಾನ್ಯ ಮುನಿ ಇದ್ದಂಗೆ ಅವರು. ಆ ಆಚಾರ್ಯರಿಗೆ ನಮಸ್ತೆ ಮಾಡ್ಬೇಕು. ನೂತನ ಆಚಾರ್ಯರಿಗೆ ಅವರು ಕೆಳಗಡೆ ಕೂತ್ಕೊಳ್ಬೇಕು. ನೂತನವಾದ ಆಚಾರ್ಯರಿಗೆ ಮೇಲೆ ಸ್ಥಾನ ಕೊಟ್ಟು ಹಳೆ ಆಚಾರ್ಯ ತನ್ನ ಆಚಾರ್ಯ ಪದ ತ್ಯಾಗ ಮಾಡಿದಾರ. ತ್ಯಾಗ ಮಾಡಿದ್ರು ಅವ್ರ ಮೇಲೇನೆ ಕೂರ್ಬೇಕಂತೇನಿಲ್ಲ, ಅವರು ಕೆಳಗಡೆ ಕೂತ್ಕೊಳ್ಬೇಕು. ಯಾರಿಗೆ ನೂತನ ಆಚಾರ್ಯ ಪದ ಕೊಟ್ಟಾರ ಅವ್ರಿಗಿಂತ ಕೆಳಗಡೆ ಕೂತ್ಕೊಳ್ಬೇಕು. ನೂತನವಾದ ಆಚಾರ್ಯರಿಗೆ ನಮೋಸ್ತು ಅಂತ ಹೇಳಬೇಕು ಇವರು. ಇವೆಲ್ಲ ನಿಯಮಗಳಿದಾವ. ಈ ಭಾವನೆ ಆಗತ್ತಾ? ಅತ್ತೆ ಸೊಸೆ ಬಂದ ಕೂಡಲೇ ಅತ್ತೆ ಚಾವಿ ಬೀರು ಚಾವಿ ಎಲ್ಲ ಸೊಸೆ ಕೈಲೇ ಕೊಡ್ತಾಳಲ್ಲ, ಹಾಗೆದು ಕೊಡ್ತಾಳನ್ರಿ. ಅತ್ತೆ ಕೊಟ್ಟಾರನ್ರಿ ನಿಮ್ಮ ಕೈಯಾಗ. ಹಾಗೆ ಅತ್ತೆ ಸೊಸೆ ಬಂದ ಕೂಡಲೇ ಎಲ್ಲ ಮನೆ ಜವಾಬ್ದಾರಿ ಎಲ್ಲ ಸೊಸೆ ಕೈಲೇ ಕೊಟ್ಬಿಡ್ತಾಳಲ್ಲ, ಸೊಸೆ ತಲೆ ಮೇಲೆ ಹಾಕ್ಬಿಡ್ತಾಳ. ಇವತ್ತಿನಿಂದ ಇದೆಲ್ಲ ಜವಾಬ್ದಾರಿ ನಿಂದು, ಇನ್ನು ನನಗೆ ಇಲ್ಲಿ ಯಾವುದೂ ಸಂಬಂಧ ಇಲ್ಲ. ನನ್ನ ಜಪ ತಪ ಸಾಧನೆ ವ್ರತ ನಿಯಮ ನಾನು ಮಾಡ್ಕೊಂತ ಇರ್ತೀನಿ, ಇನ್ನೆಲ್ಲ ಮನೆ ಜವಾಬ್ದಾರಿ ನೀನೇ ನೋಡು ಅಂತ ಬಿಟ್ಟು ಕೊಡ್ತಾರೆ ನೋಡ್ರಿ. ಆ ರೀತಿ ಇಲ್ಲಿ ಆಚಾರ್ಯರು ತನ್ನ ಸಂಪೂರ್ಣ ಸಂಘದ ಜವಾಬ್ದಾರಿ ಎಲ್ಲ ಏನ್ ಮಾಡ್ತಾರ, ಆ ನೂತನವಾದ ಆಚಾರ್ಯ ಹೊಸ ಆಚಾರ್ಯರಿಗೆ ಬಿಟ್ಟು ಕೊಟ್ಟು ತಾನು ಸಾಮಾನ್ಯ ಒಬ್ಬ ಸಾಧುವಾಗಿ ತನ್ನ ಜೀವನ ಅವರು ಬದುಕ್ತಿರ್ತಾರಲ್ಲಿ. ಮಾಡ್ಲೇಬೇಕಲ್ಲಿ. ಶಿಷ್ಯರಿಗೆ ಅಂತ ಅನ್ನೋದಕ್ಕಿಂತ ಆ ಪದಕ್ಕೆ, ಆ ಗುಣಗಳಿಗೆ, 36 ಗುಣಗಳಿಗೆ ಪಂಚಪರಮೇಷ್ಠಿ ಆರಾಧನೆಯಲ್ಲಿ 36 ಗುಣಗಳಂತ ಬರ್ತಾವ ನೋಡ್ರಿ ಆಚಾರ್ಯರಿಗೆ. ಅವೆಲ್ಲ ಆ ರೀತಿ ಕಾಂದರ್ಪಿ ಭಾವನಾ ಕಾ ನಿರ್ದೇಶ ಕರ್ತೆ. ಕಾಂದರ್ಪಿ ಭಾವನಾ ಅಂತ ಹೇಳಿದ್ರಿ ಇಲ್ಲಿ ಸಂಕ್ಲಿಷ್ಟ ಭಾವಗಳು. ಅದರ ಅರ್ಥ ಏನ? ಕಾಂದರ್ಪಿ ಅಂದ್ರೆ ಏನ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಹೇಳ್ತಾರ, ನಿಮ್ನ ಶ್ರೇಣಿ ಕಿ हंसी को यहाँ हास्य कहा है. निम्न श्रेणी की हंसी को यहाँ हास्य कहा है. राग की उत्कटता से हास्य मिश्रित अशिष्ट शब्द बोलना कंदर्प कहलाता है. शरीर की कुचेष्टा के साथ मजाक करना कौत्सुच कहते हैं. मंत्रादि द्वारा लोगों की विस्मय कराने में जो चतुरता है उसे पर विस्मय कोविद कहते हैं. इस तरह कंदर्प आदि अशिष्ट कार्यों को जो चंचल चित्त वाले दीन मुनि करते हैं उन्हें कंदर्पी भावना वाले समझना चाहिए. ಅಂದ್ರೆ ರಾಗ ಆದಿ ಉತ್ಕೃಷ್ಟ ಭಾವನೆಯಿಂದ ಇನ್ನೊಬ್ಬರ ಬಗ್ಗೆ ತಮಾಷೆ ಮಾಡೋದು, ಹೀನವಾಗಿ ನೋಡೋದು, ಇನ್ನೊಬ್ಬರಿಗೆ ನಾವು ಕೆಟ್ಟದಾಗಿ ನೋಡೋದು, ಅವ್ರು ತಮಾಷೆ ಮಾಡಿ ಅವ್ರ ಹಿಂದ್ಗಡೆ ನಗಾಡೋದು, ಶರೀರ ಆದಿ ಕೂಚೇಷ್ಟೆಯಿಂದ ಹೆಂಗೆ ನಾನು ಆಟ ಆಡಿಸ್ತಾ ಇದ್ದೀನಿ ಅವನನ್ನ, ಹೀಗೆಲ್ಲ ಈ ತರದೆಲ್ಲ ಏನು ಕೂಭಾವನೆಗಳನ್ನ ಮಾಡಿ ಅವು ಇನ್ನೊಬ್ಬರ ಬಗ್ಗೆ ನಗಾಡ್ತಾ ಇರುವಂತ ನಾವು ಇವು ಮಾಡ್ತಿರ್ತೀವಿ. ಅದಕ್ಕೆ ಕಾಂದರ್ಪ ಅಂತ ಹೇಳ್ತಾರೆ. ಅದಕ್ಕೆ ಯಾವ್ದಂತ ಹೇಳ್ತಾರ? ಕಾಂದರ್ಪಿ ಅಂತ ಬರುತ್ತೆ. ಅರ್ಥ ಆಯ್ತಿದು? ಕೂಚೇಷ್ಟ ಏನಂತಾರ ಅದಕ್ಕ? ಕುಚೇಷ್ಟ ಅಂತ ಹೇಳ್ತಾರ. ತಮಾಷೆ ಪೂರ್ವಕ ನಗಾಡೋದು, ಅವ್ರ ಇನ್ನೊಬ್ಬರನ್ನ ನಿಂದಾತ್ಮಕ ಭಾವದಿಂದ ಅವ್ರನ್ನ ನೋಡಿ ನಗಾಡೋದು ಅಂತೆಲ್ಲ ಹೇಳ್ತಾರ. ಅದಕ್ಕೆ ಕೂಚೇಷ್ಟ ಅಂತ ಹೇಳ್ತಾರ. ಅರ್ಥ ಆಯ್ತಿದು? ಇದಕ್ಕೇನಂತ ಹೇಳ್ತಾರ? ಕಾಂದರ್ಪಿ ಅಂತ ಹೇಳ್ತಾರೆ ಇಲ್ಲಿ. ಇನ್ ಕಿಲ್ವಿಷ ಭಾವನಾ ಅಂತ ಬಂತು. ಎರಡನೇದು ಯಾವುದು? ಕಿಲ್ವಿಷಿ ಅಂತ ಬಂತಿಲ್ಲಿ. ಕಿಲ್ವಿಷ್ ಭಾವನದಲ್ಲಿ ಏನ್ ಹೇಳ್ತಾರ ಅಂತಂದ್ರ ಕಿಲ್ವಿಷ ಅಥವಾ ಕೈಲ್ವಿಷ ಅಂತ ತಿಳ್ಕೊಳ್ಬೇಕಲ್ಲಿ. ಎರಡೂ ನಡೀತಿದೆ. सर्वज्ञ भगवान के शासन की, आगम ज्ञान की, धर्म की, आचार्य की, तपस्वी की निंदा करने में परायण मायावी अधम मुनि किल्विश अथवा कैल्विशी भावना को करते हैं. ಇನ್ನು ಏನು ಹೇಳಿದ್ರಲ್ಲಿ? ಅಂತ ಮುನಿಗಳು ಸಹ ಇದಾರ. ಈಗ ಒಬ್ರೀಗ ಈಗ ಒಬ್ರು ಇದಾರ ನೋಡ್ರಿ. ಯಾರ ಹೆಸರು ಹೇಳ್ತೀನಿ ಹೇಳಂದ್ರೆ ಹೇಳ್ತೀನಿ ನಾನು.
ಹೆಸರು ಹೇಳಂದ್ರೆ ಹೇಳ್ತೀನಿ, ಹೇಳೇನ್ ಬೇಡ? ಬೇಡ ಅಲ್ಲ, ಸುಮ್ಮನೆ ನಾವು ನಿಂದಾತ್ಮಕ ಅಲ್ಲ, ಅಂದ್ರೆ ನಿಮಗೂ ಗೊತ್ತಾಗಲಿ. ಒಬ್ರು ಇದಾರೆ ಗುಜರಾತ್ದಲ್ಲಿ, ಇದಾರೆ ಒಬ್ರು ಗುಜರಾತದಲ್ಲಿ. ಎಲ್ಲಿದಾರ? ಗುಜರಾತದಲ್ಲಿ ಸ್ವಮಠ ಮಾಡ್ಕೊಂಡಿದಾರ. ಸ್ವಮಠ ಮಾಡಿಕೊಂಡು ಜಿನೇಂದ್ರ ಭಗವಂತನ ಶಾಸನದ ವಿರುದ್ಧವಾಗಿ ಆಚರಣೆ. ದಿಗಂಬರ ಇದಾರ ಅವರು. ಜಿನೇಂದ್ರ ಭಗವಂತನ ಶಾಸನ, ಭಗವಾನ್ ಹೇಳಿರುವಂತ, ಸರ್ವಜ್ಞ ಭಗವಂತ ಹೇಳಿರುವಂತಹ ಶಾಸನ ವಿರುದ್ಧವಾಗಿ ಆಚರಣೆ, ಆಗಮ ಆಜ್ಞೆಯ ವಿರುದ್ಧ ಆಚರಣೆ, ಆಮೇಲೆ ಧರ್ಮದ ವಿರುದ್ಧವಾಗಿ ಆಚರಣೆ, ಆಮೇಲೆ ಅವ್ರ ಗುರುಗಳು ಇರಲಿ ಅಥವಾ ಅನೇಕ ಆಚಾರ್ಯಗಳ ವಿರುದ್ಧವಾಗಿ ಅವ್ರದ್ದು ಆಚರಣೆ, ತಪಸ್ವಿಗಳ ಆ ವಿರುದ್ಧವಾಗಿ ಆಚರಣೆ ಆದಿ ಇಂಥ ಭಗವಂತರದು, ಆಗಮದು, ಧರ್ಮದು, ಆಚಾರ್ಯರದು, ತಪಸ್ವಿಗಳು ಆದಿ ಇವ್ರದೆಲ್ಲರೂ ಏನ್ ಮಾಡ್ತಿರ್ತಾರ? ಅವರು ನಿಂದೆ ಮಾಡ್ತಾ ಇದಾರೆ. ಅವ್ರ ಹೆಸರು ಕೂಡ ಹೇಳ್ತೀನಿ, ಆಚಾರ್ಯ ಸೂರ್ಯಸಾಗರ್ ಅಂತ ಐತೆ ಅವ್ರದ್ದು. ಗುಜರಾತದಲ್ಲಿ ಇದಾರ. ಕೈಯಲ್ಲಿ ಖಡ್ಗ, ತಲ್ವಾರ, ಬಂದೂಕ ಆದಿ ಎಲ್ಲ ಇಟ್ಕೊಂಡು ಧರ್ಮದ ವಿರುದ್ಧವಾಗಿ ಆಚರಣೆ ಮಾಡ್ತಾ ಇದಾರ. ಅಂತ ಮುನಿಗಳಿಗೆ ಯಾವ ಭಾವನೆ ಅಂತ ತಿಳ್ಕೊಳ್ಬೇಕು ನಾವು? ಕಿಲ್ವಿಷ್ ಭಾವನಾ ಅಂತ ತಿಳ್ಕೊಳ್ಬೇಕು ಅಂತ ಮುನಿಗಳಿಗೆ. ನಾನೇನು ಅವ್ರದ್ದು ಹೆಸರು ಹೇಳಲಿಕ್ಕೆ ನನ್ಗೆ ಹೆದರಿಕೆನಿಲ್ಲ, ಮತ್ತೆ ನಿಂದೆ ಮಾಡೋ ಭಾವನೆ ಇಲ್ಲ. ನಂದು ನಿಂದೆ ಮಾಡೋ ಭಾವನೆ ಇಲ್ಲ. ಆದ್ರೆ ಅವ್ರು ಮಾಡ್ತಾ ಇರೋದು ಧರ್ಮದ ವಿರುದ್ಧವಾಗಿ ಕಾರ್ಯ. ಕೈಯಲ್ಲಿ ಖಡ್ಗ ಇಟ್ಕೊಂಡಾರ. ಅವರು ಖಡ್ಗ ಧರ್ಮದ ರಕ್ಷಣೆಗೋಸ್ಕರ ಇಟ್ಕೊಂಡ್ರೆ ನಾವು ತಲೆ ಬಾಗ್ತೀವಿ. ಅವರು ಖಡ್ಗ ಧರ್ಮದ ರಕ್ಷಣೆಗೋಸ್ಕರ, ಧರ್ಮದ ದೇವಶಾಸ್ತ್ರ ಗುರುಗಳ ರಕ್ಷಣೆಗೋಸ್ಕರ ಅವ್ರ ಕೈಯಲ್ಲಿ ಖಡ್ಗ ಹಿಡಿದ್ರೆ ನಾವು ಸಹ ತಲೆ ಬಾಗ್ತೀವಿ. ಆದ್ರೆ ಅವರು ರಾಜಕಾರಣ ಮಾಡ್ತಾರ. ಬಿಜೆಪಿ, ಕಾಂಗ್ರೆಸ್, ಮುಸ್ಲಿಮ, ಹಿಂದೂ, ಹಾಗೆ ಹೀಗೆ ಅಂತ ಬಹಳಷ್ಟು ಇದಾವ ಅಂತದ್ರಲ್ಲಿ. ಅವರಲ್ಲೆಲ್ಲ ಧರ್ಮದ ವಿರುದ್ಧವಾಗಿ ರಾಜಕಾರಣ ಮಾಡೋದು, ಆಮೇಲೆ ಜಾತಿ ಮುಸ್ಲಿಮರಿಗೆ ಬೈಯೋದು, ಹಿಂದೂಗಳಿಗೆ ಸಮರ್ಥನ ಮಾಡೋದು ಆದಿ ಇಂಥವೆಲ್ಲ. ನಾವು ಜೈನ ಮುನಿಗಳು ಯಾರಿಗೆ ಆ ರೀತಿ ಆ ಪ್ರಕಾರದ ಭಾವನೆ ನಮ್ಮಲ್ಲಿ ಇರಬಾರದು ಅಂತ ಕಿಲ್ವಿಷ್ ಭಾವನೆ ಇಟ್ಕೊಂಡ್ರಂತ ಒಬ್ರು ಸಾಧುಗಳಿದ್ದಾರೆ ಇಲ್ಲಿ. ಈ ಪ್ರಕಾರ ಬಹಳಷ್ಟು ಜನ ಇದಾರ. ಅದು ನಮ್ಮದು ನಾವು ತಿಳ್ಕೊಳ್ಬೇಕು. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಸರ್ವಜ್ಞ ಭಗವಂತರ ಶಾಸನದು, ಆಗಮ ಜ್ಞಾನದು, ಧರ್ಮದು, ಆಚಾರ್ಯರದು, ಆಮೇಲೆ ತಪಸ್ವಿ ಮುನಿಗಳದು ನಿಂದೆ ಮಾಡುವುದರಲ್ಲಿ ಪರಾಯಣ ಅಂದ್ರೆ ಪಾರಂಗತರಾಗಿದ್ದಾರೆ ಅವರು. ಮಾಯಾವಿ ಇದಾರ. ಆಮೇಲೆ ಅಧಮ ಮುನಿ, ಅಧಮ ಅಂದ್ರೆ ಧರ್ಮನೇ ಇಲ್ಲ ಅವ್ರ ಹತ್ರ. ಅದಂತ ಅಧರ್ಮ ಮುನಿ ಕಿಲ್ವಿಷ್ ಅಥವಾ ಕೈಲ್ವಿಷಿ ಭಾವನಾ ಕೋ ಕರ್ತೆ ಹೇ. ಇಂಥ ಭಾವನೆಯನ್ನು ಅವರು ಮಾಡ್ತಿರ್ತಾರ. ಅಂಥವ್ರಿಂದ ನಾವೇನಿರ್ಬೇಕು? ಯಾಕೆ? ಒಳ್ಳೇದು ಕತೆ ನೋಡ್ರಿ ಅವ್ರದ್ದು. अथवा जो यति मायाचार के जिन शासन को मानता है, याव यतिगळु मायाचार के जिन शासन को मानता है, अर्थात ऊपर से दिखावा करता है, अंतरंग में जिन शासन में श्रुत ज्ञान में भक्ति नहीं है. ಹೊರಗಡೆ ಒಂದು ಒಳಗಡೆ ಒಂದು. ಯಾವ ಮುನಿಗಳ ಹತ್ರ ಇಲ್ಲೇನ್ ಹೇಳ್ತಾರ ಅಂತಂದ್ರೆ, ಯಾವ ಮುನಿಗಳ ಹತ್ರ, ಯಾವ ಯತಿಗಳ ಹತ್ರ ಮಾಯಾಚಾರಕ್ಕೆ ಜನ ಶಾಸನಕ್ಕೂ ಮಾನ್ತಾ ಹೇ, ಮಾಯಾಚಾರ ರೂಪಿ ಮಾಡ್ತಿರ್ತಾರ. ಹೊರಗಡೆ ತೋರಿಸ್ಲಿಕ್ಕೆ ಒಂದು, ಮತ್ತು ಒಳಗಡೆ ಭಗವಂತರ ಮೇಲೆ, ಜನವಾನಿ ಮೇಲೆ ಅವ್ರಿಗೇನಿಲ್ಲ, ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ. ಆ ರೀತಿ ಇರುವಂತವರು ಜನ ಶಾಸನಕ್ಕೂ ಮಾನ್ತಾ ಹೇ, ಅರ್ಥಾತ್ ऊपर से दिखावा करता है. ಮೇಲಿಂದ ತೋರಿಸೋದಕ್ಕೋಸ್ಕರ, ಜಗತ್ತಿಗೆ ಜನರಿಗೆ ತೋರಿಸೋದಕ್ಕೋಸ್ಕರ ಬಹಳ ದೊಡ್ಡ ತಪಸ್ಸು ಇದ್ದಂಗೆ ಮಾತಾಡ್ತಿರ್ತಾರ. ಆದರೆ ಅಂತರಂಗ ಮೇ ಜಿನ ಶಾಸನ ಮೇ ಶ್ರುತ ಜ್ಞಾನ ಮೇ ಭಕ್ತಿ ನಹಿ ಹೇ. ಜಿನ ಶಾಸನದ ಮೇಲೆ ಮತ್ತು ಶ್ರುತ ಜ್ಞಾನದ ಮೇಲೆ ಅವ್ರಿಗೇನಿಲ್ಲ, ಭಕ್ತಿ ಇರುವುದಿಲ್ಲ. ಚಾರಿತ್ರ धर्म में बाहर से आचरण है किंतु मन में जरा भी आदर नहीं. इस तरह आचार्य आदि के साथ मायाचार पूर्ण व्यवहार करता है. ಈ ಪ್ರಕಾರ ಚಾರಿತ್ರ ಧರ್ಮದಲ್ಲಿ ಹೊರಗಡೆಯಿಂದ ಕಾಣಿಸೋದಕ್ಕೆ ಬಹಳ ದೊಡ್ಡ ಆಚರಣೆ ಮಾಡ್ತಿರ್ತಾರ. ಆದ್ರೆ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಕೂಡ ಅವ್ರಿಗೇನಿಲ್ಲ, ಆ ಚಾರಿತ್ರ ಭಾವದ ಬಗ್ಗೆ ಆದರ ಭಾವ ಅವ್ರಿಗೆ ಇರುವುದಿಲ್ಲ. ಇಂತಹ ಆಚಾರ್ಯ ಆದಿ ಅವ್ರ ಜೊತೆಗೆ ಮಾಯಾಚಾರ ಪೂರ್ಣ ವ್ಯವಹಾರ ಕರ್ತಾಯ. ಮಾಯಾಚಾರ ಪೂರ್ವ ಏನ್ ಮಾಡ್ತಿರ್ತಾರ? ವ್ಯವಹಾರ ಮಾಡ್ತಿರ್ತಾರ. ಕೇವಲ ದಿಖಾವಾ ಕರ್ತಾಯ, ಮಾತ್ರ ಅವ್ರು ತೋರಿಸೋದಕ್ಕೋಸ್ಕರ ಮಾಡ್ತಿರ್ತಾರ. ವಹ ಕಿಲ್ವಿಷ್ ಭಾವನಾ ವಾಲಾ ಸಮಜನಾ ಚಾಹಿಯೇ. ಅವ್ರು ಯಾವ ಭಾವನೆ ಯುಕ್ತ ಅಂತ ತಿಳ್ಕೊಳ್ಬೇಕು? ಕಿಲ್ವಿಷ್ ಭಾವನಾದಿಂದ ಸಹಿತರಾಗಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಅಂತಹ ಮುನಿಗಳಿಂದ ನಾವೇನಿರಬೇಕು? ದೂರ ಇರಬೇಕು.
ಎಲ್ಲ ಮಿಥ್ಯಾನಲ್ಲಿ. ಅಲ್ಲೇನಿದೆ ಚಾರಿತ್ರ್ಯ ಶುದ್ಧವಾಗಿದ್ರೆ ಮಾತ್ರ. ಚಾರಿತ್ರ ಕೂಡ ಶುದ್ಧ ಇಲ್ಲ ಇಲ್ಲಿ ಅವ್ರದ್ದು. ಬಾಹ್ಯದಲ್ಲಿ ತೋರಿಸ್ಲಿಕ್ಕೆ ಮಾಡ್ತಾ ಇದಾರ. ಎಷ್ಟೆಟ್ರ 24 ಗಂಟೆ ತನಕ ಧ್ಯಾನಕ್ಕೆ ನಿಂತ್ಕೊಳ್ಳೋದು, ಧ್ಯಾನ ಕೂತ್ಕೊಳ್ಳೋದು, ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಶರೀರಕ್ಕೆ ಅನೇಕ ಕಷ್ಟಗಳನ್ನ ಕೊಡ್ತಾ ಇದಾರೆ. ಏನಕ್ಕೆ? ಜನರಿಗೆ ತೋರಿಸೋದಕ್ಕೋಸ್ಕರ, ಜನರಿಗೆ ತೋರಿಸೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅಂತರಂಗದಿಂದ ಅವರು ಮಾಡ್ತಾ ಇಲ್ಲ. ಖ್ಯಾತಿ ಪೂಜಾ ಲಾಭದ ಭಾವನೆ ಇಟ್ಕೊಂಡು ಮಾಡ್ತಾ ಇದಾರ. ಅಂತ ಮುನಿಗಳಿಗೆ ಕಿಲ್ವಿಷ್ ಮುನಿ ಅಂತ ಹೇಳ್ತಾರೆ. ಇಲ್ಲಿ ಯಾವ ಮುನಿ ಅಂತ ಹೇಳ್ತಾರ? ಕಿಲ್ವಿಷ್ ಭಾವನಾ ಮುನಿ. ನಮ್ಮ ಮೇಡಮ್ ಮನಸ್ಸಲ್ಲಿ ಬರ್ತಾ ಇದೆ, ಟೀಚರ್ಗಳ ಮನಸ್ಸಲ್ಲಿ ಇಂಥವ್ರು ಇರ್ತಾರ. ಹೌದಲ್ರಿ? ಬರ್ತಾ ಇದಿಲ್ಲ ಅದು ನನ್ನ ಮುಖದ ಮೇಲೆ ಗೊತ್ತಾಗತ್ತೆ ನನಗೆ. ನನ್ನ ಮುಖ ನೋಡ್ಕೊಂಡು ಎಲ್ಲ ಹೇಳ್ತಿರ್ತೀನಿ. ಅವ್ರು ನನಗೆ ಹೇಳ್ತಾ ಇರುವಾಗ ಅವ್ರು ಆಶ್ಚರ್ಯಚಕಿತವಾಗಿ ಕೇಳ್ತಾ ಇದ್ರು ಅದನ್ನ. ಇಂಥವ್ರು ಇರ್ತಾರ, ಇಂಥವ್ರು ಇರ್ತಾರ ನೋಡ್ರಿ. ಏನ್ ಮಾಡೋದು ಹೇಳ್ರಿ? ಖ್ಯಾತಿ ಪೂಜಾ ಲಾಭ, ಬಟ್ಟೆ ಕಳೆದಿದ್ದ ಕೈಯಲ್ಲಿ ಪಿಂಚಿ ಕಮ್ಮಲ್ಲಿ ಹಿಡಿದವ್ರು ಎಲ್ಲರೂ ಮುನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲಮ್ಮ. ಅದು ಹೇಳಿದ ಅರ್ಥ ಆಗ್ತಿದ್ಯಾ? ಮೈ ಮೇಲಿನ ಬಟ್ಟೆ ತೆಗೆದು ಕೈಯಲ್ಲಿ ಪಿಂಚಿ ಕಮ್ಮಲ್ಲಿ ಹಿಡಿದವ್ರು ಎಲ್ಲರೂ ಮುನಿ ಆಗಲಿಕ್ಕೆ ಸಾಧ್ಯವಿಲ್ಲ. ಈ ಥರದವ್ರು ಕೂಡ 5 ಪ್ರಕಾರದ ಮುನಿಗಳು ಸಹ ಇರ್ತಾರೆ. ಆ ಮುನಿಗಳಿಂದ ಈ ಸಮಾಧಿ ಮಾಡ್ಕೊಳ್ಳೋಂಥ ಮುನಿಗಳು ದೂರ ಇರಬೇಕು ಅನ್ನೋಂಥ ಉದ್ದೇಶದಿಂದ ಇಲ್ಲಿ ಆ ಮುನಿಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಿದು? ಆ ಮುನಿಗಳು ನಿಂದೆ ಮಾಡುವಂತ ಉದ್ದೇಶದಿಂದ ಚರ್ಚೆ ಮಾಡ್ತಾ ಇಲ್ಲ. ಇಲ್ಲಿ ಚರ್ಚೆ ಏನ್ ನಡೀತಾ ಇದೆ ಅಂತಂದ್ರೆ, ಅಂತಹ ಮುನಿಗಳಿಂದ ನಿಮ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ, ನಿಮ್ಮ ಸಮಾಧಿ ಆಗ್ಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮ ಸಲ್ಲೇಖನ ಪೂರ್ವಕ ವಿಧಿ ಪೂರ್ವಕ ಸಮಾಧಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನೀವೇನ್ ಮಾಡಿ, ಅಂತ ಮುನಿಗಳಿಂದ ನೀವು ದೂರ ಇರಿ ಅಂತ ಇಲ್ಲಿ ಆಚಾರ್ಯ ಅಮಿತ್ ಗತಿ ಸ್ವಾಮಿಗಳು ನಮಗೆ ಜಾಗೃತ ಮಾಡ್ತಾ ಇದಾರ. ಪ್ರಥಮ ಯಾವುದು? ಕಾಂದರ್ಪ ಅಂತ ಬಂದ್ರು. ಎರಡನೇದು ಕಿಲ್ವಿಷ, ಮೂರನೇದು ಅಭಿಯೋಗ್ಯ. ಅಭಿಯೋಗ್ಯದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಮಂತ್ರ, ಕೌತುಕ, तात्पर्य, भूति, कर्म, औषधि आदि को अपने गौरव या वृद्धि गौरव आदि के लिए करता है, वह यति अभियोग्य भावना युक्त होता है. ವಿಶೇಷಾರ್ಥದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಕುಮಾರಿ ಆದಿ ಮೇ ಭೂತ ಕಾ ಆವೇಶ ಉತ್ಪನ್ನ ಕರ್ನಾ. ಕುಮಾರಿ ಇದ್ರನ ಹುಡುಗಿಯರ ಮನಸ್ಸು ಇದರಲ್ಲಿ ಅವರ ಭೂತ ಪ್ರೇತದ ಹಿಂಗೆಲ್ಲ ಬಾಧೆಗಳನ್ನ ಉಂಟು ಮಾಡಿಬಿಡುದು ಅವರಿಗೆಲ್ಲ. ವಶೀಕರಣ ಅಂತೆಲ್ಲ ಬರ್ತಾ ನೋಡ್ರಿ. ಇಂಥವೆಲ್ಲ ಮಂತ್ರದಿಂದ, ಮಂತ್ರ ವೃದ್ಧಿಗಳಿಂದ ಅವ್ರನ್ನ ವಶದಲ್ಲಿ ಇಟ್ಟುಕೊಳ್ಳೋದು, ಇದಕ್ಕೆಲ್ಲ ಬರ್ತವೆ ಇಲ್ಲಿ. ಕುಮಾರಿ ಆದಿ ಮೇ ಭೂತ ಕಾ ಆವೇಶ ಉತ್ಪನ್ನ ಕರ್ನ ಇತ್ಯಾದಿ ಮಂತ್ರ, ಅರ್ಥಾತ್ ಮಂತ್ರ ಕಿ ಸಾಮರ್ಥ್ಯ ಸೇ ಉಕ್ತ ಕಾರ್ಯ ಕರ್ನ. ಮಂತ್ರದ ಸಾಮರ್ಥ್ಯದಿಂದ ಇಂಥ ಉಕ್ತವಾದ ಕಾರ್ಯಗಳನ್ನ ಅವರು ಮಾಡ್ತಾ ಇರ್ತಾರ. ಅಕಾಲ ಮೇ ಜಲವೃಷ್ಟಿ ಕರ್ಕೆ ದಿಖಾನ, ಆ ಕಾಲದಲ್ಲಿ ಜಲವೃಷ್ಟಿ ಮಾಡಿಸಿ ತೋರಿಸೋದು. ಇತ್ಯಾದಿ ಕೌತುಕ ಕಲಾತ. ಇತ್ಯಾದಿ ಅನ್ನೋದು ಕೌತುಕ. ಆಶ್ಚರ್ಯ ಇದು. ಆ ಕಾಲದಲ್ಲಿ ಮಳೆ ಬೆಳೆಸ್ತಾ ಇದಾರಲ್ಲ ಇವರು. ಅಂದ್ರೆ ವೃದ್ಧಿಗಳು ಇರ್ತಾವ ಅವ್ರ ಹತ್ರ. ಆ ವೃದ್ಧಿಗಳ ಪ್ರಯೋಗ ಮಾಡಿಸಿ ಜನರ ಕಡೆ ತನ್ನ ಹೆಸರನ್ನ ಖ್ಯಾತಿ ಮಾಡಿಕೊಳ್ಳೋದು ಅವರು. ಈ ಪ್ರಕಾರ ರೈತರಿಗೆ ಒಳ್ಳೇದಾಗಲಿ, ಮಳೆ ಬೀಳ್ತಾ ಇಲ್ಲ, ಮಳೆ ಬೀಳಿಸಬೇಕು, ಅದು ಓಕೆ. ತನ್ನ ಹೆಸರನ್ನ ಪ್ರಸಿದ್ಧಿಗೋಸ್ಕರ, ತನ್ನ ಖ್ಯಾತಿಗೋಸ್ಕರ, ತನ್ನ ಲಾಭಗೋಸ್ಕರ ಈ ರೀತಿ ಅಕಾಲದಲ್ಲಿ ಮಳೆ ಬೀಳಿಸುವುದು, ಇದಕ್ಕೇನಂತಾರ ಕೌತುಕ ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ बालकों के क्रीड़ा रमाना आदि के लिए जो कार्य किया जाता है उसे भूति कर्म कहते हैं. ಬಾಲಕರಿರ್ತಾವ, ಆ ಬಾಲಕರ ಜೊತೆ ಆಟ ಆಡಿಸೋದು, ಅವ್ರನ್ನ ತಮಾಷೆ ಮಾಡಿಸೋದು, ಅವ್ರನ್ನ ರಮಣ ಮಾಡಿಸೋದು, ಇಂಥವೆಲ್ಲ ಕ್ರಿಯೆ ಮಾಡಿಸಿರ್ತಾರ. ಅವ್ರಿಗೆ ಬೇಕಾಗಿರುವಂತ ಆಟದ ಸಾಮಾನುಗಳು ಅವು ಇವೆಲ್ಲ ಅವ್ರನ್ನ ಒಟ್ಟೆ ಏನಾದ್ರೆ ಆ ಮಕ್ಕಳನ್ನ ಆಟ ಆಡಿಸುವಂತ ಇದರಲ್ಲಿ ಇರ್ತಾರ ಅವರು. ಆ ಪ್ರಕಾರದ ಇದರಲ್ಲಿ ಭೂತಿ ಕರ್ಮ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಔಷಧಿ ತೋ ಪ್ರಸಿದ್ಧ ಹಿ ಹೇ, ಔಷಧಿ ಅನ್ನೋದು ಪ್ರಸಿದ್ಧ ಇದೆ. ಆಮೇಲೆ ಇನ್ ಸಬ್ ಕಾರ್ಯೋं को मुनि लोग यदि अपनी ख्याति पूजा इष्ट आहार प्राप्ति इत्यादि हेतु से करते हैं. ಇಲ್ಲಿ ಮಕ್ಕಳದ ಬಂತಲ್ಲ, ಮಕ್ಕಳದ ಏನ್ ಹೇಳ್ತಾರ ಅಂತಂದ್ರ, ತನ್ನ ಆಹಾರದ ಪ್ರಾಪ್ತಿಗೋಸ್ಕರ ಲಕ್ಷ್ಮಿ ಅಕ್ಕ ಇದಾರೆ ಇಲ್ಲಿ. ಲಕ್ಷ್ಮಿ ಅಕ್ಕ ಇಲ್ಲಿ ಬಂದಿರ್ತಾರ, ದರ್ಶನಕ್ಕೆಲ್ಲ ಬಂದಿರ್ತಾರ. ಲಕ್ಷ್ಮಿ ಅಕ್ಕ ನಿಮ್ಮ ಮನೇಲಿ ನಾಳೆ ಚೌಕ ಹಾಚರಲ್ಲ ಅಂತ ಮುನಿಗಳು ಹೇಳ್ತಾರ ಅವರಿಗೆ. ಲಕ್ಷ್ಮಿ ಅಕ್ಕ ಅವಾಗ ಏನ್ ಹೇಳ್ತಾರ ಅಂತಂದ್ರ, ಮಹಾರಾಜರ ಬಹಳ ಅಡಚಣೆ ಐತ್ರಿ, ಬಹಳ ಕಷ್ಟ ಐತ್ರಿ. ಯಾಕೆ ಕಷ್ಟ ಅಂತ ಕೇಳಿದಾಗ, ಸಣ್ಣ ಮಕ್ಕಳಿದವ್ರಿ ಮಹಾರಾಜರ, ಆ ಮಕ್ಕಳನ್ನ ಸಂಭಾಳಿಸ್ಬೇಕಾಗತ್ತೆ, ನನಗೆ ಟೈಮ್ ಸಾಕಾಗಲ್ಲ, ಆ ಮಕ್ಕಳನ್ನ ಇಟ್ಕೊಂಡು ಚೌಕ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಮಹಾರಾಜರ ನನ್ನನ್ನ ಕ್ಷಮಿಸ್ರಿ ಅಂತ ಲಕ್ಷ್ಮಿ ಅಕ್ಕ ಹೇಳ್ತಾರ. ಅವಾಗ ಮುನಿಗಳು
ಏನ್ ಹೇಳ್ತಾರ ಅಂತಂದ್ರ, ನಿಮ್ಮಲ್ಲಿ ಆಹಾರ ಮಾಡ್ಲೇಬೇಕು ನನಗೆ. ಅವಾಗ ಏನ್ ಅನ್ನೋದು, ನಿನ್ ಮಕ್ಕಳು ನನ್ನ ಹತ್ರ ತಂದು ಬಿಡು, ನಾನು ಆಟ ಆಡಿಸ್ತಿರ್ತೀನಿ, ನಿನ್ನ ಅಡಿಗೆ ಮಾಡಲಿ ತನಕ. ಇದಾವ ಸತ್ಯ ಇದು. ಇದಕ್ಕೆ ಭೂತೀಕರಂ ಅಂತ ಹೇಳ್ತಾರೆ. ಇದಕ್ಕೆ ಏನಂತ ಹೇಳ್ತಾರ? ಭೂತೀಕರಂ ಅಂತ ಹೇಳ್ತಾರ. ಈ ಪ್ರಕಾರ ಆ ಮಕ್ಕಳು ತಂದು ನಮ್ಮ ಹತ್ರ ಬಿಡಿಲ್ ನಾವು ಆಟ ಆಡಿಸ್ತಿರ್ತೀವಿ, ಅಲ್ಲಿ ತನಕ ನೀನ್ ಏನ್ ಮಾಡು, ಚೌಕ ಆದಿ ಕ್ರಿಯೆ ಮಾಡು, ಅಡಿಗೆ ಮಾಡು, ಆಮೇಲೆ ನಾನು ಆಹಾರಕ್ಕೆ ಬರ್ತೀನಿ. ಈ ಪ್ರಕಾರದೆಲ್ಲ ಕ್ರಿಯೆಗಳು ಇವೆಲ್ಲ ಇಲ್ಲಿ ಹೇಳ್ತಾರೆ ನೋಡ್ರಿ. ಅಪ್ನಿ ಖ್ಯಾತಿ ಪೂಜಾ ಇಷ್ಟ ಆಹಾರ ಪ್ರಾಪ್ತಿ ಇತ್ಯಾದಿ ಹೇತು, ತನ್ನ ಖ್ಯಾತಿ ಪೂಜೆ ಇಷ್ಟ ಆಮೇಲೆ ಆಹಾರ ಪ್ರಾಪ್ತಿ ಇತ್ಯಾದಿ ಹೇತು ಕರ್ತೆ ಹೇ, ಇತರಿಗೋಸ್ಕರ ಅವರು ಈ ಪ್ರಕಾರದ ಕ್ರಿಯೆಗಳನ್ನ ಅಲ್ಲಿ ಮಾಡ್ತಾ ಇರ್ತಾರ. ಯಾರಾದ್ರೂ ಬಂದಾರ, ಮಹಾರಾಜರ ನಂದು ಕಾಲು ಬಹಳ ನೋವಿಸ್ಕದಿದ್ರಿ, ನಂದು ಏನು ಇದಕ್ಕೇನಂತೀರಿ ನೀವು, ಅದಕ್ಕೆ ಮಂಡಿ, ಮಹಾರಾಜರ ಮಂಡಿ ಬಹಳ ನೋವಾಗ್ಯಾವ್ರಿ, ಮಹಾರಾಜರ ಸೊಂಟ ನೋವಾಗೈತ್ರಿ, ಮಹಾರಾಜರ ಬಹಳ ಕಷ್ಟ ಆಗ್ತೈತ್ರಿ, ಮಹಾರಾಜರ ಕೈ ನೋವಿಸ್ತಾ ಇದಾವ್ರಿ, ನನಗೆ ಬಹಳ ಕಷ್ಟ ಆಗ್ತೈತ್ರಿ, ತಲೆ ನೋವಿಸ್ತೈತ್ರಿ, ಏನಾದ್ರೂ ಔಷಧಿ ಇದ್ರೆ ಕೊಡ್ರಿ ಅಂತ ಕೆಲವೊಂದು ಬರ್ತಾವ ಭಕ್ತರು, ಇನ್ನೂ ಕೂಡ ಬರ್ತಾವ. ಬಂದಾಗ ನಮ್ಗೆಲ್ಲ ಕೇಳ್ತಿರ್ತಾರ, ನಮ್ಮನ್ನ ಕಾಡ್ತಿರ್ತಾರ, ಔಷಧಿ ಏನಾದ್ರೂ ಇದ್ರೆ ಹೇಳ್ರಿ, ಔಷಧಿ ಏನಾದ್ರೂ ಇದ್ರೆ ಕೊಡಿ. ನಾವೇನೋ ಅಂಗಡಿ ಇಟ್ಕೊಂಡು ಕೂತಿದೀವಿ, ಇಲ್ಲಿ ಮೆಡಿಕಲ್ ಶಾಪ್ ಇಟ್ಕೊಂಡು ಕೂತಿದೀವ ಅನ್ನೋಂಥ ಅಷ್ಟು ವಿವೇಕ ಇರಲ್ಲ ಕೆಲವೊಬ್ಬರಿಗೆ. ಬಂದು ನಮ್ಮ ಹತ್ರ ಕೇಳ್ತಿರ್ತಾರ. ಅಂಥವ್ರಿಗೆ ಔಷಧಿ ಆದಿ ಕೊಡೋದು, ಔಷಧಿ ಆದಿ ಕೊಟ್ಟು ಅವ್ರ ಕಡೆಯಿಂದ ರೊಕ್ಕ ತಗೊಳ್ಳೋದು, ಅವ್ರ ಕಡೆಯಿಂದ ಏನಾದ್ರು ಲಾಭ ತಗೊಳ್ಳೋದು, ಅವ್ರ ಕಡೆಯಿಂದ ಏನಾದ್ರು ದಾನ ತಗೊಳ್ಳೋದು, ಇಂಥ ಕ್ರಿಯೆಗಳನ್ನ ಮಾಡೋರು ಕೂಡ ಹೇಳ್ತಾರ ಭೂತೀಕರ್ಮ ಅಂತ ಹೇಳ್ತಾರ. ಯಾವ ಕರ್ಮ? ಯೋಚನೆ ಮಾಡ್ರಿ, ಹೆಂಗ್ ಮಾಡ್ಬೇಕಾ? ಕೇಳಲೇಬೇಕು. ಕೇಳಬೇಕಾ? ಈ ಪ್ರಕಾರ ಯಾವುದೋ ಪ್ರಕಾರದ ಕ್ರಿಯೆಗಳನ್ನ ಮಾಡಬಾರ್ದು. ಆಮೇಲೆ ಇಲ್ಲಿ ಮತ್ತೊಂದು ಬಂತು ನೋಡ್ರಿ, ಭೂತೀಕರ್ಮದಾಗ ಮತ್ತೊಂದು ಏನು ಬರುತ್ತೆ ಅಂತಂದ್ರ, ಕಾರ್ಯಕ್ರಿಯಾ ಮೇ ಭೂತೀಕರ್ಮ ಹೇ ಅಂತ ಹೇಳ್ತಾರಲ್ಲಿ. ಇಂಥ ಪ್ರಕಾರದ ಕಾರ್ಯಕ್ರಮಗಳಲ್ಲಿ ಭೂತೀಕರ್ಮ ಅಂತ ಹೇಳ್ತಾರ. ಈ ಕೆಲವೊಂದು ಮುನಿಗಳು, ನಾವು ನಿಂದಾತ್ಮಕ ದೃಷ್ಟಿಯಿಂದ ಹೇಳ್ತಿಲ್ಲ, ಆದ್ರೆ ತಪ್ಪ ಅದು. ಕೆಲವೊಂದು ಮುನಿಗಳು ಮೂರ್ತಿ ಮಾರಾಟ ಮಾಡೋದು, ಜಪ್ ಮಾಲೆ ಮಾರಾಟ ಮಾಡೋದು, ಏನಾದ್ರೂ ವಸ್ತುಗಳನ್ನು ತಂದು ಮಾರಾಟ ಮಾಡಿಸೋದು, ಅಲ್ಲಿಂದ ತರೋದು 15 ರೂಪಾಯಿಗೆ, ಇಲ್ಲಿಗೆ ಮಾರೋದು 40 ರೂಪಾಯಿಗೆ, ಈ ಪ್ರಕಾರದ ವ್ಯಾಪಾರ ಇಟ್ಕೊಳ್ಳೋದು, ಇದು ಸಹ ಭೂತೀಕರ್ಮದಲ್ಲಿ ಬರ್ತಾವ. ಏನ್ ಮಾಡುದು ಹೇಳ್ರಿ ಜಯಂತಿ ಅಮ್ಮ, ಏನ್ ಮಾಡುದು? ಅಲ್ಲ ನೀವೇನ್ ಮಾಡೋದು? ಅಲ್ಲ ನೀವೇನ್ ಮಾಡೋದು ಅವಾಗ? ಅಷ್ಟೇ. ನಿಮ್ಮ ಪರಿಣಾಮ ಹಾಳಾಗುವಾಗೆ ನೀವು ನಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅದು ವ್ಯವಹಾರನೇ ಅಲ್ಲ, ಮುನಿಗಳದ್ದು ವ್ಯವಹಾರನೇ ಅಲ್ಲ ಅದು. ಮುನಿಗಳ ಮೂರ್ತಿ ಮಾರಾಟ ಮಾಡೋದು, ಜಪ್ ಮಾಲೆ ಮಾರಾಟ ಮಾಡೋದು, ಅನೇಕ ಪ್ರಕಾರದ ಕಲಶಗಳನ್ನ ಮಾರಾಟ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾರಲ್ಲ, ಇವೆಲ್ಲ ದೋಷಕಾರಕ ಇದೆ ಅಂತ ತಿಳ್ಕೊಳ್ಬೇಕು. ಪುಸ್ತಕ ಪ್ರಕಾಶನ ಇದು ಜ್ಞಾನ ಪ್ರಚಾರಗೋಸ್ಕರ, ಬಿಸಿನೆಸ್ ಇಲ್ಲ ಅಲ್ಲಿ. ಪುಸ್ತಕಗಳನ್ನ ಪ್ರಕಾಶ ಮಾಡ್ತಾ ಇದ್ದಾರೆ, ಅದು ಜ್ಞಾನದ ಪ್ರಚಾರ ಮಾಡೋದಕ್ಕೋಸ್ಕರ ಮಾಡ್ತಿದಾರ. ಅಲ್ಲಿ ನೀವೇನಾದ್ರೂ ಪುಸ್ತಕಗಳನ್ನ ಪ್ರಕಾಶನ ಮಾಡಿ ಮಾರಾಟ ಮಾಡ್ತಿದ್ರು ಕೂಡ ಅದು ಕೂಡ ತಪ್ಪ. ಅದು ಮಾರಾಟ ಮಾಡಬಾರ್ದು, ಅದು ಜ್ಞಾನ ಪ್ರಚಾರಗೋಸ್ಕರ, ಜ್ಞಾನ ದಾನ ಮಾಡೋದಕ್ಕೋಸ್ಕರ ನೀವು ಪ್ರಕಾಶನ ಮಾಡಿ ಮತ್ತು ದಾನ ಸ್ವರೂಪದಲ್ಲಿ ಕೊಡ್ತು ಬನ್ನಿ, ಅದು ದೋಷ ಬರಲ್ಲ ಅಂತ ಹೇಳ್ತಾರೆ ಇಲ್ಲಿ ಈ ಪ್ರಕಾರ. ಏನಂದ್ರಿ? ಸ್ಕೂಲ್ಗಳು ಓಪನ್ ಮಾಡಿದ್ರು ಕೂಡ ಏನು ದೋಷ ಇಲ್ಲ. ಅಲ್ಲೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರೆ ತಪ್ಪದು. ಅಲ್ಲೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರೆ ಏನೈತೆ, ಅದು ತಪ್ಪಾಗತ್ತೆ. ಸ್ಕೂಲ್ ಏನಕ್ಕೆ ಓಪನ್ ಮಾಡ್ಬೇಕು ಹೇಳ್ರಿ? ಜ್ಞಾನ ದಾನ ಮಾಡೋದಕ್ಕೋಸ್ಕರ. ಜ್ಞಾನ ವ್ಯಾಪಾರ ಮಾಡುವಂತ ವಸ್ತು ಅಲ್ಲ, ಜ್ಞಾನ ವ್ಯಾಪಾರ ಮಾಡುವಂತ ವಸ್ತು ಅಲ್ಲ, ಜ್ಞಾನ ದಾನ ಮಾಡುವಂತ ವಸ್ತು. ಅದು ದಾನ ಮಾಡಲಿಕ್ಕೆ ಸ್ಕೂಲ್ಗಳೆಲ್ಲ ನಿಮ್ಮ ಭಕ್ತಾದಿಗಳ ಕಡೆ ತಗೊಂಡು ಒಂದೇನಾದರೂ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಒಳ್ಳೆ ಬಡವರಿಗೆ ಸಹಕಾರ ಆಗಲ್ಲ ಅಂತ ಓಪನ್ ಮಾಡಿಸ್ತಾರೆ, ಅದೇನು ತಪ್ಪಲ್ಲ. ಕೆಲವರು ಶ್ರಾವಕರ ಕಡೆಯಿಂದ ಆಗೋಲ್ಲದ ಕೆಲಸಗಳನ್ನ ಸಾಧುಗಳು ಮಾಡ್ತಾ ಇದ್ದಾರೆ, ಅದು ತಪ್ಪಲ್ಲ. ಆದರೆ ಅಲ್ಲಿ ಬಿಸ್ನೆಸ್ ಅಂತ ಮಾಡ್ತಿದ್ರೆ ಅದು ಬಹಳ ದೊಡ್ಡ ತಪ್ಪ ಅಂತ ತಿಳ್ಕೊಳ್ಬೇಕು. ಅಲ್ಲಿ ವ್ಯಾಪಾರ, ಅದು ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ಮಾಡಬಾರ್ದು. ಯಾವುದು ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ಮಾಡಿದ್ರೆ ಅದು ಬಹಳ ಕೆಟ್ಟ ದೋಷ ಇದೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಅರ್ಥ ಆಯ್ತಾ? ಈ ಪ್ರಕಾರ ಇಲ್ಲಿ ಹೇಳ್ತಾರ. तो वे अभियोग्य नाम की नीच भावना वाले हो जाते हैं. ಏನ್ ಹೇಳಿದ್ರಿ ಇಲ್ಲಿ? ಅಭಿಯೋಗ್ಯ ನಾಮದ ನೀಚ ಭಾವನಾ ವಾಲೆ, ನೀಚ ಭಾವನೆಯನ್ನು ಧಾರಣೆ ಮಾಡಿಕೊಂಡಿರುವಂತ ಅವರು ಮುನಿಗಳಿರ್ತಾರೆ ಅಂತ ತಿಳ್ಕೊಳ್ಬೇಕು. और यदि मंत्र आदि को धर्म प्रभावना के लिए, ಇದನ್ನು ಹೇಳಿದ್ರು ನೋಡ್ರಿ ಇಲ್ಲಿ,
ಇಲ್ಲೇನು ಮೇಲೆ ಹೇಳಿದ್ರಲ್ಲ, ಮಂತ್ರ, ಕೌತುಕ, ತಾತ್ಪರ್ಯ, ಭೂತಿಕರ್ಮ, ಔಷಧಿ ಆದಿಗಳನ್ನು ಹೇಳಿದ್ರಲ್ಲ, ಇವೆಲ್ಲ ಧರ್ಮ ಪ್ರಭಾವನಾ के लिए, ಧರ್ಮದ ಪ್ರಭಾವನೆಗೋಸ್ಕರ, ಸ್ವಪರಕಿ ಆಯುಕೆ ಪರಿಜ್ಞಾನ के लिए, ಸ್ವ ಮತ್ತು ಪರರ ಆಯುಷ್ಯ ಪರಿಜ್ಞಾನ ಅಂದ್ರೆ ಆಯು ಇನ್ನು ನೀವು ಎಷ್ಟು ದಿವಸ ಬದುಕಬಹುದು ಅನ್ನುವಂತ ಆಯು ಪರಿಜ್ಞಾನದಗೋಸ್ಕರ, लिए अजैन में जैन धर्म का सामर्थ्य दिखाने के लिए, ಅಜೈನರಲ್ಲಿ ಜೈನ್ ಧರ್ಮದ ಸಾಮರ್ಥ್ಯವನ್ನು ತೋರಿಸೋದಕ್ಕೋಸ್ಕರ ಕರ್ತೆ ಹೇ ತೋ ದೋಷ ನಹಿ ಹೇ. ಈ ರೀತಿ ಏನಾದ್ರೂ ಮಾಡ್ತಿದ್ರಂತಂದ್ರ ಅದೇನು ದೋಷ ಅಲ್ಲ. ಒಂದೇ ರಾತ್ರಿಗೆ ದಿಲ್ಲಿಗೆ ಹೋಗ್ಬಿಟ್ಟಿದ್ರಂತ ನೋಡ್ರಿ ಆ ಕಿವಾಟದಿಂದ ವಿದ್ಯಾಸಾಗರ್ ಮಹಾರಾಜರು. ಈ ವಿದ್ಯಾಸಾಗರ್ ಅಲ್ಲ, ಹಳೆ ವಿದ್ಯಾಸಾಗರ್ ಒಬ್ರಿದ್ರು, ಆ ಕಿವಾಟಿ ವಿದ್ಯಾಸಾಗರ್ ಅಂತಿದ್ರು. ಒಂದೇ ರಾತ್ರಿಗೆ ದಿಲ್ಲಿಗೆ ಹೋಗ್ಬಿಟ್ಟಿದ್ರು ಅವರು. ಅದೇನದು? ಅಜೈನರಲ್ಲಿ ಜೈನ್ ಧರ್ಮದ ಸಾಮರ್ಥ್ಯ, ಅಜೈನರಲ್ಲಿ ಜೈನ್ ಧರ್ಮದ ಮಹತ್ವವನ್ನು ತಿಳಿಸ್ಕೊಡೋದಕ್ಕೋಸ್ಕರ ಒಂದೇ ರಾತ್ರಿಗೆ ಅಲ್ಲಿ ಹೋಗಿ ತಲುಪಿದ್ರು ಅವರು ದಿಲ್ಲಿಗೆ. ಇದೆಲ್ಲ ಏನಿದೆ ಇದು ದೋಷದಿಂದ ರಹಿತವಾಗಿರುವಂತ ಧರ್ಮಕ್ರಿಯೆ ಅಂತ ಇಂಥವೆಲ್ಲ ತಿಳ್ಕೊಳ್ಬೇಕಿಲ್ಲ. ಇದರ್ಥ ಆಯ್ತಾ? ಈ ಪ್ರಕಾರ ವೃದ್ಧಿಗಳದು ಅವ್ರ ಹತ್ರ ಇರುವಂತ ಶಕ್ತಿಗಳದು ಅವರು ಸದುಪಯೋಗ ಮಾಡಿದ್ರೆ ಏನು ದೋಷ ಬರುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲ. ಇದಕ್ಕೆ ಅಭಿಯೋಗ್ಯ ಭಾವನಾ ಅಂತ ಇಲ್ಲಿ ತನಕ ಚರ್ಚೆ ಆಯ್ತು. ಇನ್ನು ಆಸುರಿ ಭಾವನಾ. ಅಸುರ ಅಂದ್ರೆ ಯಾರಿನ್ನ ನೋಡಿ ತಿಳ್ಕೊಳ್ಳಿಲ್ಲ. ಆಸುರಿ ಭಾವನಾ ಯಾರ ಹತ್ರ ಇರಬಹುದು? ಇದೆಲ್ಲ ಮುನಿಗಳು ಹೇಳ್ತಾರೆ, ಇದು ಶ್ರಾವಕರು ಹೇಳ್ತಾ ಇಲ್ಲ. ಇಲ್ಲಿ ನೀವೆಲ್ಲ ಖುಷಿಯಾಗಿರ್ಬಹುದು, ಶ್ರಾವಕರಿಗೆ ಇಟ್ಟು ದಿವಸ ಸರಿಯಾಗಿ ಹಿಂಡ್ತಿದ್ರು, ಈಗ ಮುನಿಗಳನ್ನ ಹಿಂಡ್ಕೊಳ್ತಾರಂತ. ಇಲ್ಲಿ ಎಲ್ಲ ಇವೆಲ್ಲ ಮುನಿಗಳನ್ನ ಹೇಳ್ತಾ ಇರೋದು. ಆಸುರಿ ಭಾವನಾ ಯುಕ್ತ ಕೂಡ ಮುನಿಗಳು ಇರ್ತಾರೆ. ಅದು ಹೆಂಗಿರ್ತಾರೆ ಅಂತಂದ್ರ, ಜೋ ಮುನಿ ದಯಾ ರಹಿತ ಹೇ, ಯಾವ ಮುನಿಗಳ ಹತ್ರ ದಯೆನೇ ಇಲ್ಲ, ಯಾವ ಮುನಿಗಳ ಹತ್ರ ದಯೆನೇ ಇಲ್ಲ, ದಯಾರಹಿತ ಹೇ, ಆಕ್ರೋಶ ಕಲಹ ಆದಿ ಮೇ ಪ್ರವೃತ್ತ ಹೇ. ಆಕ್ರೋಶ ಮತ್ತು ಕಲಹ ಅಂದ್ರೆ ಜಗಳದಲ್ಲಿ ಅವ್ರು ಏನಿದಾರೆ ಪ್ರವೃತ್ತರಾಗಿದ್ದಾರೆ. ಕಠೋರವಾಗಿದ್ದಾರೆ ಅವರು. ಜಗಳ ಮಾಡ್ಲಿಕ್ಕೆ ಬಂದವ್ರ ಜೊತೆಗೆಲ್ಲ ಜಗಳಕೊತ್ ಕೂರೋದ ಈ ಪ್ರಕಾರ. ಆಮೇಲೆ ಕ್ರೋಧ ಯುಕ್ತ ಹೇ, ಕ್ರೋಧದಿಂದ ಯುಕ್ತರಾಗಿದ್ದಾರೆ. ನಿಮಿತ್ತ ಸೇವಕ ಅರ್ಥಾತ್ ज्योतिष सामुद्रिक आदि बताकर आहार की प्राप्ति करता है. ಜ್ಯೋತಿಷ ಹೇಳಿ, ನಿಮ್ಮದು ಕುಂಡ್ಲಿ ಹೇಳ್ತೀನಿ, ನಿಮ್ಮ ಜಾತಕ ಹೇಳ್ತೀನಿ, ಹಾಗೆ ಹೀಗೆ ಇವೆಲ್ಲ ಮಾಡ್ತಾರಲ್ಲ ಕೆಲವರೆಲ್ಲ. ಇಂಥದೆಲ್ಲ ಮಾಡಿ ಬತಾಕರ್ ಆಹಾರ ಕಿ ಪ್ರಾಪ್ತಿ ಕರ್ತೆ ಹೇ, ಆಹಾರದ ಪ್ರಾಪ್ತಿ ಮಾಡ್ಕೊಳ್ತಾರ. ವಹ ಆಸುರಿ ಭಾವನಾ ವಾಲಾ ಜಾನನಾ ಚಾಹಿಯೇ. ಅವ್ರಿಗೆ ಯಾವ ಭಾವನೆಯಿಂದ ತಿಳ್ಕೊಂಡ್ರು? ಆಮೇಲೆ ಆಸುರಿ ಭಾವನಾದವ್ರು ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರಲ್ಲ. ಅರ್ಥ ಆಗ್ತಾ ಇದು? ಸಮಜರೇಕೆ ನೈ ಸಮಜರೇ? ಇಂಥ ಆಸುರಿ ಭಾವನೆಗಳದಿಂದ ಕೂಡ ಸ್ವಲ್ಪ ದೂರ ಇದ್ದು ಬಿಡೋದು. ಲಕ್ಷ್ಮಿ ಅಕ್ಕ, ನಿಮ್ದು ಜಾತಕ ಹೇಳ್ತೀನಿ, ನಾಳೆ ನಮ್ಮ ಮನೇಲಿ ಆಹಾರ ಮಾಡಿ. ಈ ಪ್ರಕಾರದವರಿಂದ ಕೂಡ ಏನಿರ್ಬೇಕು? ಬಹಳ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದು ಬಿಡೋದು, ಅಂಥವ್ರ ಗುರುಗಳಾಗಿ ಬಿಡೋದು. ಹೇಳ್ರಿ, ಏನ್ ಹೇಳ್ತಿದ್ರಿ? ಇನ್ನು ಬಹಳದ ಮುಂದೆ ಬರ್ತಾವೆಲ್ಲ, ಎಲ್ಲರೂ ಸರಿಯಾಗಿ ಒದ್ದಕ್ಕೆ ಮಾಡ್ತೀನಿ, ನಾನು ಬಿಡಲ್ಲ. ಆವಾಗ ಅಲ್ಲಿ ಅಮ್ಮ ಕೆಳಗಡೆ ನಿಂತ್ಕೊಂಡು ಆ ನಾಗರಾಜಿಗೆ ಹೇಳ್ತಾ ಇದ್ರು, ಕೆಳಗಡೆ ನಿಂತ್ಕೊಂಡು, ಮಹಾರಾಜರು ಬಹಳ ಸ್ಟ್ರಾಂಗ್ ಇದ್ದಾರೆ, ನಿನಗೆ ಗೊತ್ತಿಲ್ಲ. ಸರ್ತಿ 2015 ಅವ್ರ ಮಾತುಗಳು ಹೆಂಗಿದೆ ಅಂದ್ರೆ ಕಣ್ಣಲ್ಲಿ ನೀರೇ ಬರ್ತಾವ, ಅಂತ ಮಾತುಗಳು ಹೋಗಿತಿರ್ತಾರ ಅವರು ಅಂತ ಹೇಳ್ತಾ ಇದ್ರಲ್ಲಿ. ನಿಜಾನೇ, ನಾನು ಇದ್ದಕ್ಕಿದ್ದಂಗೆ ಎದ್ದು ಬಂದು ಎದೆಗೆ ಒದ್ದಾಗ ಹೇಳ್ಬಿಡ್ತಿರ್ತೀನಿ. ನನಗೆ ಮುಂದಿನ ವ್ಯಕ್ತಿಗೆ ನೋವು ಆಗಬಹುದು, ಮುಂದಿನ ವ್ಯಕ್ತಿಗೆ ಕಷ್ಟ ಆಗಬಹುದು, ಆ ಮುಂದಿನ ವ್ಯಕ್ತಿ ನನ್ನ ಬಿಟ್ಟು ದೂರ ಆಗಬಹುದು ಅನ್ನೋಂಥ ಭಾವನೆ ನನ್ನ ಹತ್ರ ಇಲ್ಲ. ಏನು ಸತ್ಯ ಇದೆ ಸತ್ಯ ಡೈರೆಕ್ಟ್ ಹೇಳಿಬಿಡ್ತಿರ್ತೀನಿ ನಾನು. ಎಚ್ಚರಿಕೆ ಕೊಟ್ಟಿದ್ದು ಒಳ್ಳೇದದು. ನಾನೇ ನೀವು ತಪ್ಪಂತ ಹೇಳ್ತಾ ಇರೋದು. ನೀವು ಮಾಡಿದ್ದು ಸರಿನೇ ಅದು. ಯಾಕಂದ್ರೆ ನನಗೆ ನನ್ನ ಸ್ವಭಾವನೇ ಹಾಗಿದೆ. ಒಂದರೆ ತಗ್ಗಿನೇ ನಡೀತೀನಿ, ಇಲ್ಲ ಧರ್ಮಕ್ಕೆ ತಗ್ಗಿ ನಡೀತೀನಿ, ಅಧರ್ಮಕ್ಕೆ ಎದ್ದು ನಿಂತು ನಡೀತೀನಿ. ಅಧರ್ಮಕ್ಕೆ ಯಾರ ಅಪ್ಪಗೆ ಹೆದರಲ್ಲ. ನಾನು ಯಾರ ಅಪ್ಪಗೆ ಹೆದರಲ್ಲ, ಯಾರೋ ಇರಲಿ ಅವರು. ಅಧರ್ಮ ಇದೆ ಅಂದ್ರೆ ಅಲ್ಲಿ ಎದ್ದು ನಿಂತಿದ್ದೀನಿ ನಾನು. ಧರ್ಮಕ್ಕೆ ನಾನು ತಲೆ ಬಾಗ್ತೀನಿ. ಅವಾಗ ಯಾರೋ ಇರಲಿ ಅವರು. ಒಬ್ಬ ಸಾಮಾನ್ಯ ಒಂದು ಮಗು ಬಂತಂದ್ರೂ ಕೂಡ ಅದ್ರ ಮುಂದೆ ನಾನು ತಲೆ ಬಾಗ್ತೀನಿ. ಅಧರ್ಮದ ಮುಂದೆ ಇಲ್ಲ. ಅಧರ್ಮದ ಮುಂದೆ ಯಾರಿದ್ರು ಅವ್ನಿಗೆ ಅಷ್ಟೇ. ಅದು ಅಲ್ಲಿ ಅವನಿಗೆ ಹಬ್ಬನೇ ಅಲ್ಲಿ. ಅದೇನಲ್ಲಿ ನೋ ಅಬ್ಜೆಕ್ಷನ್. ಏನು ಹೇಳ್ತಿದ್ರಿ ನೀವು? ಮರ್ತೋಯ್ತು. ಹೇಳ್ರಿ, ಕೇಳ್ರಿ. ಅವರ ಯೋಗ್ಯತೆ ಮೇಲೆ,
ಅವರ ದೀಕ್ಷಾ ಕಾಲದ ಮೇಲೆ, ಅವ್ರ ತಪಸ್ಯಾದ ಮೇಲೆ, ಅವ್ರ ಸಾಧನೆ ಮೇಲೆ, ಅವರಲ್ಲಿರುವಂತಹ ಸಂಯಮದ ಮೇಲೆ, ಅವರಲ್ಲಿರುವಂತಹ ದೃಢತೆಯ ಮೇಲೆ, ಅವ್ರ ಸಂಘವನ್ನು ಒಳ್ಳೆ ರೀತಿಯಿಂದ ಸಂಭಾಳಿಸ್ಕೊಂಡು ಹೋಗ್ತಾರೋ ಇಲ್ಲೋ ಅನ್ನುವಂತ ಅದೆಲ್ಲ ಪರೀಕ್ಷೆ ಗುರುಗಳು ಜೊತೆಗಿಟ್ಕೊಂಡು ಆ ಶಿಷ್ಯನ ಪರೀಕ್ಷೆ ಮಾಡ್ಕೊಂಡಿರ್ತಾರ. ಯಾರಿಗೂ ಗೊತ್ತಿರಲ್ಲ ಇವ್ ನಿಜವಾಗಲೂ ಈ ಆಚಾರ್ಯ ಪದಕ್ಕೆ ಯೋಗ್ಯ ಇದಾನೋ ಇಲ್ಲೋ ಅಂತ ಮಾತ್ರ ಆ ಆಚಾರ್ಯರಿಗೆ ಅಷ್ಟೇ ಗೊತ್ತಿರುತ್ತೆ. ಅವರೇ ಅದನ್ನ ಕಂಡು ಹಿಡಿದು ಆ ಆಚಾರ್ಯರಿಗೆ ಅಲ್ಲಿ ಏನ್ ಮಾಡ್ತಿರ್ತಾರ, ನೂತನ ಆಚಾರ್ಯರಿಗೆ ಅಲ್ಲಿ ಘೋಷಣೆ ಮಾಡ್ತಿರ್ತಾರ ಅಂತ ತಿಳ್ಕೊಳ್ಬೇಕು. ತಯಾರು ಮಾಡಿರ್ತಾರೆ ಅಥವಾ ಅವ್ರು ಆಟೋಮೆಟಿಕ್ ಆ ರೀತಿ ಆ ಯೋಗ್ಯತೆ ಅವ್ರ ಹತ್ರ ಇದ್ದೇ ಇರುತ್ತೆ. ಆ ಯೋಗ್ಯತೆಯನ್ನು ಕಂಡು ಹಿಡಿದು ಹಳೆ ಆಚಾರ್ಯರು ಹೊಸ ಆಚಾರ್ಯರಿಗೆ ಸ್ಥಾನ ಕೊಟ್ಟಿರ್ತಾರ. ಈ ಹಳೆ ಆಚಾರ್ಯರಿಗೆ ಯಾವಾಗ ನನ್ನ ಸಲ್ಲೇಖನ ತಗೊಳ್ಬೇಕಂತ ಅನ್ಸತ್ತೆ, ಹಳೆ ಆಚಾರ್ಯರಿಗೆ ನಂದಿನ್ನೆಲ್ಲ ನನ್ನ ಆಯುಷ್ಯ ಹತ್ರ ಬಂದಿದೆ ಮುಗಿಲಿಕ್ಕೆ, ಇನ್ನು ನಾನು ಸಮಾಧಿ ತಗೊಳ್ಬೇಕು ಅಂತ ಯಾವಾಗ ಅವರಿಗೆ ಆ ಪ್ರಕಾರದ ಭಾವನೆ ಪರಿಣಾಮಗಳು ಬರ್ತಾವ, ಆ ಸಂದರ್ಭದಲ್ಲಿ ಒಂದು ಒಳ್ಳೆ ದಿನ ನೋಡಿ, ಒಳ್ಳೆ ವ್ಯವಸ್ಥೆ ನೋಡಿ, ಎಲ್ಲ ಚತುರ್ವೇದ ಸಂಘವನ್ನು ಒಟ್ಟಿಗೆ ಕರೆದು ಆ ಆಚಾರ್ಯ ಪದ ಹೊಸ ಆಚಾರ್ಯರಿಗೆ ಕೊಟ್ಟು ನಿಯಮ ಸಲ್ಲೇಖನ ಸಂದರ್ಭದಲ್ಲಿ ಹಾ ಆ ಪ್ರಕಾರ ಶರೀರ ಇಂದ್ರಿಯ ನಿಮ್ಮ ಇಂದ್ರಿಯ ಕೆಲಸ ಮಾಡ್ತಾ ಇಲ್ಲ ಅಂತ ಯಾವಾಗ ಅನಿಸುತ್ತೆ, ನಿಮ್ಮ ಇಂದ್ರಿಯ ಇನ್ನೂ ಕೆಲಸ ಮಾಡೋದಿಲ್ಲ, ನನ್ನ ಇಂದ್ರಿಯ ಶಿಥಿಲಾಗಿದಾವ, ನನಗಿನ್ನು ಸಾಧನೆ ಮಾಡೋಕ್ಕಾಗಲ್ಲ, ನನಗೆ ತಪ ಮಾಡೋಕ್ಕಾಗಲ್ಲ, ನನಗೇನು ಚರ್ಯ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಮುಂದಿಂದ ಅರ್ಥ ಆಗಿಬಿಡುತ್ತೆ. ಇವಾಗ ಇನ್ನು ಮುಂದೆ ನನಗೆ ಮಾಡಕ್ ಆಗಲ್ಲ ಅಂತ ಯಾವಾಗ ಗೊತ್ತಾಗತ್ತಲ್ಲ ಆವಾಗ ಅವರು ಸಲ್ಲೇಖನ ತಗೊಳ್ತಾರ. ಅದಕ್ಕೆ ಬಾಲ ವೃದ್ಧ ಅಂತ ಏನು ನಿಯಮ ಇಲ್ಲ. ಶರೀರ ಎಲ್ಲಿವರೆಗೆ ಕೆಲಸ ಕೊಡುತ್ತೆ ಅಲ್ಲಿವರೆಗೆ ಸಾಧನೆ ಮಾಡ್ತಾರ. ಯಾವಾಗ ಇದು ಕೆಲಸ ಕೊಡಲ್ಲ ಅಂತ ಅನ್ಸತ್ತೆ ಆವಾಗ ಅವರು ಸಮಾಧಿಗೆ ಪ್ರಾರಂಭ ಮಾಡ್ಕೊಂಡ್ಬಿಡ್ತಾರ. ಶರೀರ ಕೆಲಸ ಕೊಡ್ತಿಲ್ಲ ನೋಡ್ರಿ, ಅದ್ರ ಮೇಲೆ ತಿಳ್ಕೊಂಡ್ಬಿಡುತ್ತೀವಿ ಎಲ್ಲನ. ಇಂದ್ರಿಯ ನಿಯಮ ಸಲ್ಲೇಖನ ಕೂಡ ಯಾವಾಗ ಬೇಕಂತ ತಗೊಳಕ್ ಹೇಳಿಲ್ಲ. ಈ ನಿಮ್ದು ಯಾವಾಗ ಕೆಲಸ ಮಾಡಲ್ಲ ಅಂತ ಅನ್ಸತ್ತೆ 5 ಇಂದ್ರಿಯಗಳು, ಇನ್ನೇನಿದು ಇದು ಶಿಥಿಲ ಆಗ್ತಾ ಇದೆಯಪ್ಪ, ಇನ್ನು ಕೆಲಸ ಮಾಡಕ್ ಕಷ್ಟ ಆಗ್ತಾ ಇದ್ರಿಂದ ಅಂತ ಯಾವಾಗ ಅನ್ಸತ್ತಲ್ಲ ಅವಾಗ ನಾವೇನ್ ಮಾಡ್ತೀವಿ, ಮನೆಯಲ್ಲಿ ಒಂದು ಎಕ್ಸಾಂಪಲ್, ಒಂದು ಟಿವಿ ಇದೆ, ಪೋರ್ಟೇಬಲ್ ಟಿವಿ ಇತ್ತು ಮೊದಲೆಲ್ಲ, ಪೋರ್ಟೇಬಲ್, ಇವಾಗೆಲ್ಲ LED ಗಳು ಬಂದಿದಾವ. ಮೊದಲು ಪೋರ್ಟೇಬಲ್ ಟಿವಿಗಳು ಇರ್ತಿದ್ವು. ಆ ಪೋರ್ಟೇಬಲ್ ಟಿವಿ ಇರ್ತಿತ್ತು, ಸ್ವಿಚ್ ಹೊರಡದ ಕೂಡಲೇ ಒಂದೊಂದು ಸರ್ತಿ ಅದರಲ್ಲಿ ಗೆರೆಗಳು ಬರ್ತಿದ್ವು. ಅವೆಲ್ಲ ಇದು ಟ್ಯೂಬ್ ಹಾಳಾಗಿದೆ, ಮೊದಲು ಟ್ಯೂಬ್ ಟಿವಿಗಳು ಇರ್ತಿದ್ವು, ಟ್ಯೂಬ್ ಟ್ಯೂಬ್ ಹಾಳಾಗಿದೆ, ಟ್ಯೂಬ್ ಹೊಸದು ಕೂರಿಸ್ಬೇಕಾದ್ರೆ ಹೊಸ ಟಿವಿ ಬರ್ತಿತ್ತು, ಟ್ಯೂಬ್ ಹೊಸದು ಕೂರಿಸ್ಬೇಕಾದ್ರೆ ಹೊಸ ಟಿವಿನೇ ಬರ್ತಿತ್ತು. ಅದಕ್ಕೆ ಏನ್ ಮಾಡ್ತೀರ ಅಂತಂದ್ರೆ ನಾವು ಗೆರೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ಈ ಟಿವಿ ಏನಾಗಿದೆ, ಇವಾಗ ಹಾಳಾಗಿದೆ, ಇನ್ನು ಹೊಸ ಟಿವಿ ತಗೊಳ್ಬೇಕು ಅಂತ ನಿರ್ಣಯ ಮಾಡಿ ಹೊಸ ಟಿವಿ ತಗೊಳ್ತಿದ್ರು ಅವಾಗ. ಆ ರೀತಿ ಈ ಶರೀರ ಇನ್ನು ಹಾಳಾಗುವಂತ ಸಂದರ್ಭ ಬಂದಿದೆ, ಇನ್ನು ಹೊಸ ಶರೀರಕ್ಕೆ ಹೋಗ್ಲೇಬೇಕು, ಆ ಕಾರಣದಿಂದ ಈ ಶರೀರ ನಾವು ಬಿಡ್ಲೇಬೇಕು ಅಂತ ಅವ್ರು ಏನ್ ಮಾಡ್ತಾರ, ನಿರ್ಣಯ ತಗೊಂಡ್ಬಿಡ್ತಾರ. 12 ವರ್ಷನೇ, 12 ವರ್ಷದ ಒಳಗಡೆ ಆಗ್ಲೇಬೇಕು. ಅದೇ ಆ ನಿರ್ಣಯದಲ್ಲಿ ಅವ್ರು ತಗೊಂಡ್ಬಿಟ್ಟಿರ್ತಾರ. ಮೂಲ ನೋಡ್ರಿ, ಈ ಗ್ರಂಥದಲ್ಲಿ ಆಚಾರ್ಯ ಹೇಳಿದಾರೆ, ಅಮಿತಗತಿ ಸ್ವಾಮಿಗಳು ನಿಮಗೆ ಮೂಲವಾಗಿ ಹೇಳಿದಾರೆ ಏನಂತಂದ್ರ, ಇಂದ್ರಿಯ ಶಿಥಿಲವಾದಾಗ ಸಲ್ಲೇಖನ ಪ್ರಾರಂಭ ಮಾಡಿಕೊಳ್ಳಬೇಕು ಮೂಲವಾಗಿ ಹೇಳಿದಾರ. ಅದು ನಿಯಮ ಸಲ್ಲೇಖನದಿಂದನೇ ಪ್ರಾರಂಭ ಆಗಬೇಕಂತ ಹೇಳ್ತಾರ. ಅರ್ಥ ಆಯ್ತಾ? ತಗೊಳಗಾಲ ಅವಕಾಶ ಇಲ್ಲ. ಶರೀರ ಒಳ್ಳೇದಿದೆ, ಇಂದ್ರಿಯಗಳೆಲ್ಲ ಒಳ್ಳೆ ದೃಢವಾಗಿದಾವ, ಸಲ್ಲೇಖನ ತಗೊಳ್ಬೇಕಂತಂದ್ರೆ ನಿಮಗಲ್ಲಿ ಯಾರೂ ಆಚಾರ್ಯರು ಸಲ್ಲೇಖನ ಕೊಡುವುದಿಲ್ಲ, ಯಾರೂ ಕೊಡುವುದಿಲ್ಲ. ಇನ್ನೂ ಗಟ್ಟಿಮುಟ್ಟಿರುವಾಗ ನಿಮಗೆ ಯಾರು ಸಲ್ಲೇಖನ ಕೊಡುವುದಿಲ್ಲ. ಇನ್ನು ಮಾಡಿ ಅಂತ ಹೇಳ್ತಾರ, ಸಾಧನೆ ಮಾಡಿ, ಸ್ವಲ್ಪ ದಿವಸ ಸಾಧನೆ ಮಾಡ್ರಿ ಅಂತ ಹೇಳ್ತಾರ. ಸಾಧನೆ ಎಲ್ಲ ಮಾಡಿ ಆಮೇಲೆ ಸಲ್ಲೇಖನ. ಹೇಳ್ರಿ ನಿಮ್ದೇನ ಯಾವುದು ಇಲ್ಲಿ ಏನು ಹೇಳಿದಾರ ಅಂತ ಹಿಂದೆ ಹೇಳಿದ್ರಲ್ಲಮ್ಮ, ನಿಮ್ಮ ಆಚಾರ್ಯ ಪದ ನಿಮ್ಮ ಶಿಷ್ಯನಿಗೆ ಕೊಟ್ಟು ನೀವು ಸಂಘ ಬಿಟ್ಟು, ಮುಂದೆ ಮತ್ತೆ ವಿಸ್ತಾರವಾಗಿ ಬರುತ್ತೆ, ನಿಮ್ಮ ಸಂಘವನ್ನು ಬಿಟ್ಟು ಬೇರೆ ಸಂಘ ಹುಡುಕ್ಲಿಕ್ಕೆ ಹೋಗ್ರಿ ಅಂತ ಹೇಳ್ಬಿಡ್ತಾರ.
ಬೇರೆ ಸಂಘ, ಬೇರೆ ಆಚಾರ್ಯನ ಹುಡ್ಕೊಂತ ಹೋಗೋದು, ಬೇರೆ ಆಚಾರ್ಯನ ಹುಡುಕಿ ನಿಮಗೆ ಯೋಗ್ಯವಾದ ಆಚಾರ್ಯರು ನಿರ್ಯಾಪಕಾಚಾರ್ಯನ ನೀವೇ ಶೋಧನ ಮಾಡಿ, ನೀವು ಅವ್ರನ್ನ ಶೋಧನ ಮಾಡಿ ಅವ್ರನ್ನ ನಿರ್ಯಾಪಕಾಚಾರ್ಯ ಅಂತ ಸ್ವೀಕಾರ ಮಾಡಿ, ಆ ನಿರ್ಯಾಪಕಾಚಾರ್ಯರ ಹತ್ರ ಹೋಗಿ ನೀವು ಯಾಚನೆ ಮಾಡಿ ಆಲೋಚನೆ ಮಾಡ್ಕೊಳ್ಳಿ, ನಿಮ್ಮ ದೋಷಗಳನ್ನೆಲ್ಲ ಅವ್ರ ಮುಂದೆ ಹೇಳ್ಕೊಳ್ಳಿ. ನೀವು ನಿಮ್ಮ ಶಿಷ್ಯರ ಮುಂದೆ ನಿಮ್ಮ ದೋಷಗಳನ್ನು ಹೇಳಕ್ಕಾಗಲ್ಲ. ನಿಮ್ಮ ಹೊಸ ಆಚಾರ್ಯರಲ್ಲ, ಆ ಹೊಸ ಆಚಾರ್ಯರ ಮುಂದೆ ನಿಮ್ಮ ದೋಷಗಳನ್ನು ಹೇಳಕ್ಕಾಗಲ್ಲ. ಯಾಕಾಗಲ್ಲ? ಹೇಳಬಹುದು, ಆದ್ರೆ ಆ ಹೊಸ ಆಚಾರ್ಯರು ನಿಮಗೆ ಕಠೋರವಾದ ಶಿಕ್ಷೆ ಕೂಡ ಕೊಡಲ್ಲ. ಅವರು ಯಾಕೆ? ನಮ್ಮ ಗುರುಗಳಿದ್ದಾರೆ, ನನ್ನ ಮೇಲೆ ಉಪಕಾರ ಮಾಡಿದಾರೆ, ನನಗೆ ಆಚಾರ್ಯ ಪದ ಕೊಟ್ಟಾರ, ನನಗೆ ಉಚ್ಚ ಸ್ಥಾನ ಕೊಟ್ಟಾರ, ನಾನು ಹೇಗೆ ಅವ್ರಿಗೆ ಕಠೋರವಾದ ಶಿಕ್ಷೆ ಕೊಡ್ಲಿ ಅಂತ ಅವ್ರಿಗೆ ಆ ಭಾವನೆ ಬರಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರ, ಬೇರೆ ಸಂಘದಲ್ಲಿ ಹೋಗಿ ಬೇರೆ ಆಚಾರ್ಯರನ್ನ ಚಾಯ್ಸ್ ಮಾಡಿಕೊಂಡು ಆ ಬೇರೆ ಆಚಾರ್ಯ ಹತ್ರ ತನ್ನ ಆಲೋಚನೆ ಮಾಡ್ಕೊಳ್ತಾರ, ಎಲ್ಲಾ ದೋಷಗಳನ್ನ ಅವ್ರ ಮುಂದೆ ಇಟ್ಕೊಳ್ತಾರ. ಎಲ್ಲಾ ದೋಷಗಳನ್ನ ಅವ್ರ ಮುಂದೆ ಹೇಳಿದಾಗ ಆ ಗುರುಗಳು ಇವರು ಪರೀಕ್ಷೆ ತಗೊಳ್ತಾರ. ಇವ್ರಿಗೆ ನಿಜವಾಗಲೂ ಅವ್ರು ಹೇಳಿರುವಂತಹ ದೋಷಗಳಿಗೆ ಪ್ರಾಯಶ್ಚಿತ್ ತಗೊಂಡು ಪ್ರಾಯಶ್ಚಿತ್ ಅನುಭವಿಸಬಹುದಾ ಅಂತ ಅವರು ಪರೀಕ್ಷೆ ಮಾಡಿ ಅವರಿಗೆ ಪ್ರಾಯಶ್ಚಿತ್ ಕೊಟ್ಟು ಅವಾಗ ಇವರು ಅವ್ರಿಗೆ ನಿರ್ಯಾಪಕಾಚಾರ ಅಂತ ಸ್ವೀಕಾರ ಮಾಡ್ತಾರ, ಅವರು ಇವರಿಗೆ ಕ್ಷಪಕ್ ಅಂತ ಸ್ವೀಕಾರ ಮಾಡ್ತಾರ. ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಯ್ತು. ಇದು ತತ್ವತಃ ಸರಿ, ನೀವು ಹೇಳಿದ್ದು ತತ್ವತಃ ಸರಿ. ಅವರು ತಮ್ಮ ಸಂಘವನ್ನ ತ್ಯಾಗ ಮಾಡಿ ಅವರು ಕೊಟ್ಟು ಬೇರೆ ಸಂಘಕ್ಕೆ ಹೋಗಿ ಸೇರ್ಕೊಂಡು ಅಲ್ಲಿ ಸರಿಯಾಗಿ ಅಂದ್ರೆ ವಾಸ್ತವದಲ್ಲಿ ಅದೇ ಸಂಘದಲ್ಲಿ ಶಿಷ್ಯನಿಗೆ ಕೊಟ್ಟು ಉದಾಹರಣೆ ಇದಾವ, ವಾಸ್ತವದಲ್ಲಿ ಇದಾವ, ಎಷ್ಟೋ ಇದಾವ, ಆ ರೀತಿ ಉದಾಹರಣೆಗಳಿದಾವ. ಆದರೆ ಶಾಸ್ತ್ರದಲ್ಲಿ ಹೇಳಿರುವಂತಹ ಪ್ರಕಾರ ನೋಡಿದ್ರೆ ಬೇರೆ ಸಂಘಕ್ಕೆ ಹೋಗ್ಬೇಕಂತ ಹೇಳಿದಾರ, ಬೇರೆ ಸಂಘದಲ್ಲಿ ಹೋಗಿನೇ ಸಮಾಧಿ ತಗೊಳ್ಬೇಕಂತ ಹೇಳಿದಾರ. ಅಲ್ಲ, ಅದು हम किसी का नाम नहीं लेना चाहते, हम किसी का नाम नहीं लेना चाहते. ಬಸ್ ಇದರ್ ಇಲ್ಲಿ ತಿಳ್ಕೋದೇನಿದೆ ಅಂತಂದ್ರೆ, ಆಚಾರ್ಯ ಭಗವಂತರ ಅಮಿತ್ ಗತಿ ಸ್ವಾಮಿಗಳು, ಶಿವಕೋಟಿ ಮುನಿಗಳು, ಒಟ್ಟಕೇರ ಆಚಾರ್ಯರು ಹೇಳಿದ್ದೇನಂತಂದ್ರೆ, ನೀವು ಬೇರೆ ಸಂಘದಲ್ಲಿ ಹೋಗಿ ಬೇರೆ ಗುರುಗಳನ್ನ ಚಾಯ್ಸ್ ಮಾಡಿಕೊಂಡು ಬೇರೆ ಸಂಘದಲ್ಲಿ ನಿರ್ಯಾಪಕಾಚಾರ ಅಂತ ಸ್ವೀಕಾರ ಮಾಡ್ಕೊಂಡು ನೀವು ಅಲ್ಲಿ ಸಮಾಧಿ ತಗೊಳ್ಬೇಕು ಅಂತ ಆಚಾರ್ಯರು ಖಂಡಿತ ಆದೇಶ ಇದೆ. ನಾನು ಮಾಡ್ತಾ ಇಲ್ಲ ಅಂತ ತತ್ವ ಸುಳ್ಳಲ್ಲ, ನಾನು ಮಾಡ್ತಾ ಇಲ್ಲ ಅಂತಂದ್ರೆ ಶಾಸ್ತ್ರ ಸುಳ್ಳಲ್ಲ, ಶಾಸ್ತ್ರದಲ್ಲಿ ಹೇಳಿದ್ದು ಹೀಗೆ. ಅರ್ಥ ಆಯ್ತಾ? ಕೆಲವು ಮುನಿಗಳಲ್ಲಿ ನಿಯಮಸಲೇಖನ ತಗೊಂಡಿರ್ತಾರೆ, 12 ವರ್ಷ ಆಗೋಗ್ಬಿಡುತ್ತೆ. ಅವರು ಶ್ರಾವಕರಾದ್ರು ಮುನಿಗಳು ಒಂದು ಅಭಿಪ್ರಾಯದಿಂದ ಅವ್ರು ಯಮಸಲೇಖನ ತಗೊಳ್ಳೋದೇ ಇಲ್ಲ, ಹಾಗೆ ಮುಂದುವರಿತಾರೆ. ಅದು ಸರಿ? ನಾನು ಅದೇ ಹೇಳೋದು ನೋಡ್ರಿ, ಇಲ್ಲಿ ನಿಯಮ ಸಲ್ಲೇಖನ ತಗೊಂಡಿದ್ದೀರಾ, ನಿಯಮ ಸಲ್ಲೇಖನ ಸ್ವೀಕಾರ ಮಾಡಿದಿರ, ಯಾರ್ಯಾರು ಅಂಡರ್ದಲ್ಲಿ ಇರಲೇಬಾರ್ದು. ಇಲ್ಲಿ ಏನ್ ಹೇಳಿದ್ರು ಅವಾಗ? ಶ್ರಾವಕರಂತ ಬಂತಂದ್ರೆ ಮಿಥ್ಯಾ ದೃಷ್ಟಿಗಳು. ಶ್ರಾವಕರಂತ ಬಂದಾಗ ಅಂತವ್ರು ನಿಮಗೆ ಅವಕಾಶ ಬೇಡ, ಕೊಡ್ತಾ ಇಲ್ಲ ಅಂದ್ರೆ ಅವ್ರು ಯಾರು? ಮಿಥ್ಯಾ ದೃಷ್ಟಿಗಳು. ಸಂಘದಲ್ಲಿರುವಂತಹ ಮುನಿಗಳ ಜೊತೆಗೆ ಮಾತಾಡಬೇಡ ಅಂತ ಹೇಳ್ಯಾರ ಅವರಿಗೆ. ಸಂಘದಲ್ಲಿರುವಂತಹ ಮುನಿಗಳ ಜೊತೆಗೆ ವ್ಯವಹಾರ ಇಟ್ಕೊಳ್ಬೇಡ ಅಂತ ಹೇಳಿದಾರ. ಯಾರ ಜೊತೆಗೆ ಮಾತಾಡಕ್ಕೆ ಹೇಳ್ಯಾರ? ಮಾತ್ರ ಆಚಾರ್ಯರ ಜೊತೆಗೆ. ಯಾಕೆ? ನಿನ್ನ ಪರಿಣಾಮ ಹಾಳ ಆಗಬಾರದು, ಆ ಉದ್ದೇಶದಿಂದ ಮಾತ್ರ ಆಚಾರ್ಯರ ಜೊತೆಗೆ ನೀನು ವಾರ್ತಾಲಾಪ ಇರಬೇಕು. ಸಂಘದಲ್ಲಿರುವಂತಹ ಮುನಿಗಳ ಜೊತೆಗೂ ಮಾತಾಡಕ್ ಹೋಗ್ಬೇಡ, ಶ್ರಾವಕರ ಜೊತೆಗ ಮಿಥ್ಯಾದೃಷ್ಟಿ ಜೊತೆಗೂ ಕೂಡ ನೀನು ಮಾತಾಡಕ್ ಹೋಗ್ಬೇಡ. ಯಾಕೆ ಹೇಳಿದ್ರು? ಇನ್ನ ಪರಿಣಾಮ ಹಾಳಾಗಬಾರದು. ನಿಯಮ ಸಲ್ಲೇಖನ ತಗೊಂಡಿದ್ದೀರಾ, ನಿಯಮ ಸಲ್ಲೇಖನ ತಗೊಂಡು ಯಮ ಸಲ್ಲೇಖನ ತಗೊಳಕ್ಕೆ ನಿನಗೆ ಇವ್ರದೆಲ್ಲ ಪ್ರೋತ್ಸಾಹನೇ ಇಲ್ಲ, ಏನನ್ನೋ ಹೇಳಿ ತಲೆ ಹಾಳು ಮಾಡಿ ನಿಮ್ಮನ್ನ ಅಲ್ಲೇ ಉಳಿಸ್ಕೊಂಡ್ಬಿಟ್ಟಾರ. ಆಗಿದಾವ, ಅಂತ ಉದಾಹರಣೆಗಳಾಗಿದ್ದಾವ. ಆ ಪ್ರಕಾರ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಅವರಿಂದ ದೂರ ಇರಲಿಕ್ಕೆ ಹೇಳಿದ್ರು ಅವರಿಗೆ. ಆಯ್ತಾ? ಆಸೂರಿ ಆದ ನಂತರ ಏನು? ಆಸೂರಿ ಆದ ನಂತರ ಯಾವುದು? ಆಸೂರಿ ಭಾವನೆ ಆದ ನಂತರ ಯಾವುದು? ಲಾಸ್ಟ್ ಒಂದಿತ್ತಲ್ಲ, ಇನ್ನೊಂದು ಲಾಸ್ಟ್ ಇನ್ನೊಂದು ಇದೆಯಲ್ಲ, ಸಾಮೂಹಿ. ಇಲ್ಲಿ ಏನ್ ಹೇಳ್ತಾರ? ಸಮೂಹಿದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಖೋಟೆ ಮಾರ್ಗ ಕಾ ಉಪದೇಶ ದೇನೆ ವಾಲಾ, ಸುಳ್ಳು ಮಾರ್ಗದ ಉಪದೇಶ ಕೊಡುವಂತವರು. ರತ್ನತ್ರಯ ರೂಪ ಮೋಕ್ಷ ಮಾರ್ಗ ಮೇ ದೋಷ ಲಗಾತಾ ಹೇ. ರತ್ನತ್ರಯ ರೂಪಿ ಮೋಕ್ಷ ಮಾರ್ಗದಲ್ಲಿ ದೋಷ ಹಚ್ಕೊಳ್ತಿರ್ತಾರ. ಮೋಕ್ಷ ಮಾರ್ಗ ನಾಶ ಕರ್ತಾ ಹೇ. ಮೋಕ್ಷ ಮಾರ್ಗದ ಏನ್ ಮಾಡ್ತಾರ? ನಾಶ ಮಾಡ್ತಾರ. ಮೋಹ ಅರ್ಥಾತ್ ಅಜ್ಞಾನ ಸೆ ಜೀವೋं को ಮೋಹಿತ ಕರ್ತಾ ಹೇ. ಅಜ್ಞಾನದಿಂದ ಜೀವಿಗಳಿಗೆ ಮೋಹಿತ ಮಾಡ್ತಾನ. ಅಂತಹ ಮುನಿ ವಹ ಮುನಿ ಸಮೋಹಿ ಭಾವನಾ ವಾಲಾ ಹೇ. ಸಮೋಹಿ ಭಾವನಾದವರು ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಖೋಟೆ ಮಾರ್ಗ ಪ್ರಚಾರ ಕರ್ನೆ ವಾಲ, ಸಾಮಾನ್ಯದಲ್ಲಿ ತಿಳ್ಕೊಳ್ಳೋದು. ಖೋಟ ಅಂದ್ರೇನ? ಮಿಥ್ಯಾ.
ಮಿಥ್ಯಾ ಮಾರ್ಗದ ಪ್ರಚಾರ ಮಾಡ್ತಾ ಇರುವಂತ ಮುನಿಗಳು, ಸಾಮಾನ್ಯದಲ್ಲಿ ಇದೇ ಉದಾಹರಣೆ, ನಿಮಗಿನ್ನ ಜಾಸ್ತಿ ಬೇಡವೇ ಬೇಡ. ಮಿಥ್ಯಾ ಮಾರ್ಗದ ಪ್ರಚಾರ ಮಾಡ್ತಾ ಇರೋರು ಅಂತ ಮುನಿಗಳಿಗೆ ಸಾಮೂಹಿ ಭಾವನಾ ಅಂದ್ರೆ ಸಂಕ್ಲಿಷ್ಟ ಭಾವನಾದಾರ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಸಂಕ್ಲಿಷ್ಟದಲ್ಲಿ 5 ಪ್ರಕಾರ ಹೇಳಿದ್ರು ನಾಗರತ್ನ. ಎಷ್ಟು ಪ್ರಕಾರದ್ದು? 5 ಪ್ರಕಾರದ. ಯಾವ್ಯಾವುದು? ಪ್ರಥಮ ಕಾಂದರ್ಪಿ. ಪ್ರಥಮ ಯಾವುದು? ಕಾಂದರ್ಪಿ. ಎರಡನೇದು ಕಿಲ್ವಿಷ. ಎರಡನೇದು ಯಾವುದು? ಕಿಲ್ವಿಷ. ಮೂರನೇದು ಅಭಿಯೋಗ್ಯ. ನಾಲ್ಕನೇದು ಆಸುರಿ. ಮತ್ತು 5ನೇದು ಸಮೋಹಿ. ಈ 5 ಪ್ರಕಾರದ ಏನು ಮುನಿಗಳಿದಾರಲ್ಲ ಇವರೆಲ್ಲರೂ ಸಂಕ್ಲಿಷ್ಟ ಪರಿಣಾಮ ಯುಕ್ತರಾಗಿರ್ತಾರೆ ಅಂತ ಹೇಳಿದ್ರಲ್ಲಿ. ಯಾವ ಪರಿಣಾಮ ಯುಕ್ತರಿ? ಸಂಕ್ಲಿಷ್ಟ ಪರಿಣಾಮ. ಇಂಥ ಮುನಿಗಳ ಜೊತೆಗೆ ದೋಸ್ತಿ ಮಾಡೋದಂತ ಹೇಳಿದ್ರಲ್ಲಿ. ಇಂಥ ಮುನಿಗಳ ಜೊತೆಗೆ ಏನ್ ಮಾಡೋದು ಅಂತ ಹೇಳಿದ್ರು? ದೋಸ್ತಿ ಮಾಡಕ್ ಹೇಳಿದ್ರು. ಅವ್ರು ಏನ್ ಹೇಳ್ತಾರ ಅದನ್ನ ಕೇಳೋದು ಅಂತ ಹೇಳಿದ್ರು. ಹೌದಲ್ರಿ? ಅವ್ರು ಏನ್ ಹೇಳ್ತಾರ ಅದನ್ನೆಲ್ಲ ಕೇಳೋದು, ಅವ್ರು ಏನ್ ಮಾಡಂತಾರ ಅದನ್ನೆಲ್ಲ ಮಾಡೋದು. ನಾನು ನಿಮ್ಗೆ ನೀವೇ ಹೇಳಿದಿರ, ನಾನು ಏನ್ ಹಿಂದೆ ಮುಂದೆ ಯಾರ್ದು ಎದ್ರಲ್ಲ ನಾನು. ಅವ್ರು ಏನ್ ಹೇಳ್ತಾರ ಅದನ್ನೆಲ್ಲ ಮಾಡೋದು. ಹೌದಲ್ರಿ ಮೇಡಮ್? ಮಾಡಬಾರ್ದ? ಯಾಕೆ? ಮಾಡಿದ್ರೆ ಏನಾಗತ್ತೆ? ನೋಡ್ರಿ, ನೀವೇ ಯೋಚನೆ ಮಾಡಿ ನೋಡ್ರಿ. ಅವ್ರು ಹೊಸಬ್ರು ಹೇಳ್ತಾ ಇದಾರೆ ಮಿಥ್ಯಾತ್ವ ಅಂತ. ಏನ್ರಿ ಹೊಸಬ್ರು ಹೇಳ್ತಾ ಇದಾರೆ? ಹೊಸಬ್ರು ಮಿಥ್ಯಾತ್ವ ಅಂತ ಹೇಳ್ತಾ ಇದಾರೆ. ಇನ್ನು ನಾವ್ ಯೋಚನೆ ಮಾಡ್ರಿ, ನಾವೆಲ್ಲಿದ್ದೀವಿ ಅಂತಿನ್ನ. ನಾವೆಲ್ಲಿದ್ದೀವಿ? ನಾನು ನಡೆದಿದ್ದೇ ಮಾರ್ಗ ಅನ್ನೋರು ಇವರೆಲ್ಲ 5 ಪ್ರಕಾರ ಜನ. ನಾನು ತೋರಿಸಿದ್ದೇ ಮಾರ್ಗ ಅನ್ನುವಂಥವ್ರು ಈ 5 ಪ್ರಕಾರದ ಮುನಿಗಳು ಹೇಳಿದ್ರಲ್ಲ ಆ ಮುನಿಗಳ ಲಿಸ್ಟದಲ್ಲಿ ಅವರಿದ್ದಾರೆ ಅಂತ ತಿಳ್ಕೊಳ್ಬೇಕು. ಯಾವ್ಯಾವುದು 5 ಪ್ರಕಾರದ ಮತ್ತೊಂದು ಸರ್ತಿ ಹೆಸರುಗಳು ಹೇಳಿ ನೋಡೋಣ. ಕಾಂದರ್ಪಿ, ಕಿಲ್ವಿಷ, ಅಭಿಯೋಗ್ಯ, ಆಸುರಿ, ಸಮೋಹಿ. ಈ 5 ಪ್ರಕಾರದ ಸಂಕ್ಲಿಷ್ಟ ಪರಿಣಾಮಗಳನ್ನ ಇಟ್ಕೊಂಡಿರುವಂತ ಆ ಮುನಿಗಳಿಂದ ನಾವು ದೋಸ್ತಿ ಮಾಡ್ಕೊಳ್ಬೇಕು. ಮಾಡ್ಕೊಂಡು ಬಿಟ್ಟಿದೀವಿ. ಹೌದಲ್ರಿ? ನಾವು ಮಾಡ್ಕೊಂಡು ಬಿಟ್ಟಿದೀವಿ. ಏನ್ ಮಾಡೋದು ಅದಕ್ಕೆ? ಮಾಡ್ಕೊಂಡು ಬಿಟ್ಟಿದೀವಿ. At you wish, I don't know. You can go now ಅಪ್ಲೆ ಹೌಸ್. ನಿಮ್ ಹೌಸ್ ಹೋಗ್ರಿ. ನೀವಿನ್ನ ಯಾವ ಹೌಸ್ ನಿಮ್ದು? ನಿರ್ಣಯ ನೀವೇ ಮಾಡಿದಿರಾ, ನಿಶ್ಚಿತ ನೀವೇ ಮಾಡಿದಿರಾ, ಫಿಕ್ಸ್ ನೀವೇ ಮಾಡಿದಿರಾ, ಟಿಕೆಟ್ ಬುಕಿಂಗ್ ನೀವೇ ಮಾಡಿದಿರಾ. ಇನ್ನು ಎಲ್ಲಿ ಹೋಗೋದು ನಿಮ್ಮದು ನೀವೇ ಯೋಚನೆ ಮಾಡಿ. ಎಲ್ಲಿ ಹೋಗೋದು? ಎಲ್ಲಿ ಹೋಗೋದ್ರಿ? ನನಗೆ ಬಿಕ್ಕಿದ ಗೊತ್ತಿಲ್ಲ ನೋಡ್ರಿ. ನಾನು ನೋಡ್ರಿ ನಿಮಗೆ 2 ಪ್ರಕಾರ ಹೇಳ್ತೀನಿ. ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ 2 ಪ್ರಕಾರ ಕೇಳ್ರಿ. ನಿಮಗೇನು ಮಾಡೋ ಅದನ್ನ ಮಾಡಿ. 2 ಜನರದ್ದು ಕೇಳಿ. ನಂದು ಕೇಳ್ರಿ, ಅವ್ರದ್ದು ಕೇಳ್ರಿ, ಇನ್ನೊಬ್ರದ್ದು ಕೇಳ್ರಿ. ನಾನು ಯಾರ್ದು ಕೇಳಬೇಡ ಅಂತ ಹೇಳ್ತಾ ಇಲ್ಲ. ನಿರ್ಣಯ ಮಾಡೋದು ಯಾಕೆ ಕ್ಷಮತೆ ಇದೆ ಹೇಳ್ರಿ ಸೆಕ್ರೆಟರಿ ಅಮ್ಮ. ನಿರ್ಣಯ ಯಾರು ಮಾಡಬೇಕು? ಒಬ್ಬ ಡಾಕ್ಟರ್ ಹೇಳ್ತಾನ 4 ಮಾತ್ರೆ ತಿನ್ನು, ಒಬ್ಬ ಡಾಕ್ಟರ್ ಹೇಳ್ತಾನ 2 ಮಾತ್ರೆ ತಿನ್ನು, ಒಬ್ಬ ಡಾಕ್ಟರ್ ಹೇಳ್ತಾನ ಯೋಗ ಮಾಡು, ಮಾತ್ರೆ ಗಿತ್ರೆ ತಿನ್ನಕ್ ಹೋಗ್ಬೇಡ, ಯೋಗ ಮಾಡು ಅಂತ ಹೇಳ್ತಾನ. ಇನ್ನು ಯಾರ್ದು ಕೇಳೋದು ಯಾರ್ದು ಬಿಡೋದು ಯಾರ ಕಡೆ ಇದೆ? ನಮ್ಮ ಮೇಲೆ ಅದು. ನಾವು ಡಿಫ್ರೆಂಟ್. ನಾವು ಅದನ್ನ ಚಾಯ್ಸ್ ಮಾಡ್ಬೇಕು. ಇನ್ನು ಯಾರ್ದು ಕಲಿಬೇಕು, ಯಾರ್ದು ತಗೊಳ್ಬೇಕು, ಯಾರ್ದು ಬಿಡಬೇಕು, ನಾವು 4 ಮಾತ್ರೆ ತಿನ್ಬೇಕು, 2 ತಿನ್ಬೇಕು, ಅಥವಾ ಯೋಗ ಮಾಡಬೇಕು, ಯಾರ ಕಡೆ ಇದೆ ಅದು? ಹೇಳ್ರಿ ಲಕ್ಷ್ಮಕ್ಕ, ಯಾರ ಕಡೆ? ನಮ್ಮ ಮೇಲೆ ಇದೆ ಅದು. ನಾವು ನಿರ್ಣಯ ಮಾಡ್ಬೇಕದ್ನೀಗ. ಮಾಡ್ರಿ. ಜೋ ಯತಿ ಇನ್ ಕಾಂದರ್ಪಿ ಆದಿ ಖೋಟಿ ಭಾವನಾ ದ್ವಾರ. ನೋಡ್ರಿ, ಜೋ ಯತಿ ಅಂದ್ರೇನ ಮುನಿ. ಜೋ ಯತಿ ಇನ್ ಕಾಂದರ್ಪಿ ಆದಿ ಖೋಟಿ ಭಾವನಾ ದ್ವಾರ. ಕಾಂದರ್ಪಿ ಆದಿ ಏನು ಖೋಟಿ ಭಾವನಾ, ಕೆಟ್ಟ ಭಾವನೆಗಳನ್ನು ಹೇಳಿದ್ರಲ್ಲಿ 5 ಪ್ರಕಾರದ ಭಾವನೆಗಳನ್ನ ಹೇಳಿದ್ರು. ಭಾವನಾ ದ್ವಾರ ರತ್ನತ್ರಯ ಕಿ ವಿರಾಧನಾ ಕರ್ತೆ ಹೇ. ಏನ್ ಮಾಡ್ತಿರ್ತಾರ ಅವರು? ರತ್ನತ್ರಯದ ವಿರಾಧನೆ ಮಾಡ್ತಾ ಇದಾರ. ವೇ ಎಲ್ಲಿ ಹೋಗ್ತಾರ? ದೇವ ದುರ್ಗತಿ ಮೇ ಜಾತೆ ಹೇ. ಎಲ್ಲಿ? ದೇವ ದುರ್ಗತಿಯಲ್ಲಿ ಹೋಗ್ತಾರ. ಇನ್ನು ದೇವ ದುರ್ಗತಿ ಅಂದ್ರೆ ಏನ್ ತಲೆ ಕೆಡ್ಸ್ಕೊಂಡ್ಬಿಟ್ರು ಇನ್ನ?
ಭವನವಾಸಿ, ವೆಂತರವಾಸಿ ಮತ್ತು ಜ್ಯೋತಿಷವಾಸಿ. ಇದಕ್ಕೆ ದೇವದುರ್ಗತಿ ಅಂತ ಹೇಳಿದ್ರ. ದೇವತೆಗಳಲ್ಲಿ, ದೇವಗತಿಗಳಲ್ಲಿ ದುರ್ಗತಿವ, ದೇವಗತಿಯಲ್ಲಿ ದುರ್ಗತಿವ ಅಂದ್ರೆ ಆ ಕೆಳಗಡೆ ಕ್ಯಾಟಗರಿಯಲ್ಲಿ ಇದು ಉಳ್ಕೊಂಡ್ಬಿಡ್ತೀರಾ. ಎಲ್ಲಿ ಉಳ್ಕೊಳ್ಳೋದಿತ್ತು ನಿಮಗೆ ಹೋಗಿ ಯೋಚನೆ ಮಾಡ್ರಿ. ಸ್ವರ್ಗದಲ್ಲಿ ಹೋಗಿ ಇಂದ್ರಾಗಿ ಕುತ್ಕೊಳ್ಳೋದು ಅಥವಾ ಭೂತ ಪ್ರೇತಾಗಿ ಸುತ್ತಾಡೋದು ಎಲ್ಲ ಕಡೆ ನೀವು ಯೋಚನೆ ಮಾಡ್ರಿ. ನಿಮ್ಮ ಮೇಲೆ ಬಿಟ್ಟು ಕೊಟ್ಟಿದ್ದೀತಪ್ಪ, ಅದು ನಮಗೇನು ಗೊತ್ತಿಲ್ಲ ಅದೆಲ್ಲ. देव दुर्गति में उत्पन्न होते हैं और वहां से च्युत होकर अಲ್ಲಿಂದ ಚ್ಯುತರಾಗಿ ಭೀಷಣ ಸಂಸಾರ ಅಟವಿ ಮೇ, ಭೀಷಣ ರೂಪಿ ಸಂಸಾರದಲ್ಲಿ ಅಟವಿ, ಅಟವಿ ಅಂದ್ರೆ ಹೇಳ್ರಿ, ಅಟವಿ 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 ಅಂದ್ರೆ ಹೇಳಿ ನೋಡೋಣ. ಅಚಾನಕ್ ಮಳೆ ಬಂದು ಹಳ್ಳ ಬಂದ್ಬಿಡ್ತು ನೋಡ್ರಿ, ಜೋರ್ ದೊಡ್ಡ ಹಳ್ಳ ಬರುತ್ತೆ. ನಿಮಗೆಲ್ಲ ಸಿಟಾರಿಗೆಲ್ಲ ಗೊತ್ತಿಲ್ಲ ಬಿಡ್ರಿ, ಅದು ಹಳ್ಳರಿಗೆ ಗೊತ್ತದ. ಹಳ್ಳಿಯಲ್ಲಿ ದೊಡ್ಡ ದೊಡ್ಡ ಹಳ್ಳಗಳು ಬಂದ್ಬಿಡ್ತಾವ. ಅಚಾನಕ್ ಮಳೆ ಬಂದ್ಬಿಡುತ್ತೆ. ಮಳೆ ಬಂದು ಆ ಹಳ್ಳ ಹೆಂಗೆ ಬರುತ್ತೆ ಅಂದ್ರೆ ಹೊಳೆ ದೊಡ್ಡ ಮಹಾ ಪೂರ್ ಬಂದಂಗೆ ಎಲ್ಲವನ್ನು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಅದು. ಅಂತ ಪ್ರವಾಹ ರೂಪಿ ಅಟವಿದಲ್ಲಿ ನೀವು ಸಿಕ್ಕಾಕೊಳ್ತಾ ಇದ್ದೀರಾ. ಯಾವ ಅಟವಿ? ಭೀಷಣ ಸಂಸಾರ ರೂಪಿ ಅಟವಿ. ಭೀಷಣ ಸಂಸಾರ ರೂಪಿ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಬಾರ ಬಾರ ಭ್ರಮಣ ಕರ್ನಾ ಪಡ್ತಾ ಹೇ. ಏನು ಹೇಳ್ರಿ ಹೇಳ್ರಿ? ಪದೇ 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 ಭ್ರಮಣ ಮಾಡಬೇಕಾಗುತ್ತದೆ. ಎಲ್ಲಿ? ಸುತ್ತಾಡ್ರಿ. ಆಸ್ ಯು ವಿಶ್, ಐ ಡೋಂಟ್ ನೋ. ನಾನು ನಿಮಗೆ ಜಯಂತಿ ಅಮ್ಮ ವೀರ್ ಸಾಗರ್ ಮಹಾರಾಜರನ್ನ ನೀವು 2015 ಹಿಡ್ಕೊಂಡು ನೋಡ್ತಾ ಇದ್ದೀರಾ. ನೀವಿರ್ಲಿ, ಲಕ್ಷ್ಮಿ ಅಕ್ಕ ಇರ್ಲಿ, ಅಲ್ಲಿ ಆ ಅಮ್ಮ ಇರ್ಲಿ, ಅಜ್ಜಿ ಇರ್ಲಿ, ಅವ್ರು 2 ಜನ ಹೊಸಬ್ರಿದ್ದಾರೆ. ಆಮೇಲೆ ಇವ್ರು 2 ಜನ ಇರ್ಲಿ, ಇವ್ರು 3 ಜನ ಹೊಸಬ್ರಿದ್ದಾರೆ. ಅವರು ಅವಾಗೆಲ್ಲ ಆಗಿದ್ರು ಚಾತುರ್ಮಾಸದಲ್ಲಿ. ಇಲ್ಲ, ಅಷ್ಟು ಜಾಸ್ತಿ ಸಂಪರ್ಕದಲ್ಲಿ ಇಲ್ಲಾಗಿದ್ರು. 2015 ಹಿಡ್ಕೊಂಡು ನನ್ನನ್ನು ನೋಡ್ತಾ ಇದ್ದೀರಾ. ನಾನು ಯಾವತ್ತಾದ್ರೂ ಒತ್ತಾಯ ಪೂರ್ವಕ ನೀವು ಹೀಗೆ ಮಾಡಬೇಕು ಯಾವತ್ತಾದ್ರೂ ಕಲಿಸಿದ್ ನೋಡಿದಿರಾ? ನಾನು ಸುಮ್ಮನೆ ದಾರಿ ತೋರಿಸೋಣ ಅಷ್ಟೇ ನಿಮ್ಗ. ಯಾವ ದಾರಿಗೆ ನಡ್ಕೊಂಡು ಹೋಗೋದಿದ್ದು ನಿಮ್ಗೆ ಬಿಟ್ಕೊಟ್ಟ ವಿಷಯ ಅದು. ಎಲ್ಲಿ ನಡ್ಕೊಂಡು ಹೋಗ್ತೀರ ಹೋಗ್ರಿ, ದೇವ ದುರ್ಗತಿಗಿರ ಹೋಗ್ರಿ, ಇಲ್ಲ ದುರ್ಗತಿಗಿರ ಹೋಗ್ರಿ, ನಿಮಗ್ ಬಿಟ್ಕೊಟ್ಟ ವಿಷಯ ಅದು. ಎಲ್ಲಿ ಹೋಗೋದು ನಿಮಗ್ ಬಿಟ್ಕೊಟ್ಟ ವಿಷಯ ಅದು, ಹೌದಲ್ರಿ? ಇದೇ ಗುರುಗಳ ಒಂದು ಮೂಲ ಗುಣ ಅಂತ ಹೇಳ್ತಾರೆ. ಅಲ್ಲಿ ಗುರುಗಳು ಕಿಲೋಮೀಟರ್ ಕಲ್ಲಿನ ತರ ಇರ್ಬೇಕಂತ ಹೇಳಿದಾರ. ಯಾವ ರೀತಿ? ಕಿಲೋಮೀಟರ್ ಕಲ್ಲಿನ ತರ ಮಾರ್ಗದರ್ಶಕರು ಮಾತ್ರ ಆಗಿರ್ಬೇಕಂತ ಹೇಳಿದಾರ. ಯಾವ ರೀತಿ? ಕಿಲೋಮೀಟರ್ ಕಲ್ಲಿನ ತರ ಮಾರ್ಗದರ್ಶಕರಾಗಿರ್ಬೇಕು. ಯಾರಿಗೆ ಒತ್ತಾಯ, ಯಾರಿಗೆ ಪ್ರೆಷರ್, ಯಾರ ಮೇಲೆ ಬಲಾತ್ಕಾರ, ಇಂಥವೆಲ್ಲ ಜಬರ್ದಸ್ತಿ ಯಾರ ಮೇಲೆ ಮಾಡಲೇಬಾರದು ಅನ್ನುವಂತ ಮಾತನ್ನಲ್ಲಿ ಹೇಳಿದಾರ. ಯೋಚನೆ ಮಾಡಿ. इस प्रकार इन भावनाओं का खोटा फल जानकर, ಈ ಪ್ರಕಾರ ಈ ಭಾವನೆಗಳ ಕೆಟ್ಟ ಫಲವನ್ನು ತಿಳ್ಕೊಂಡು इन पांचों का त्याग करता है. ಯಾರು? ಯಾರಿಗೆ ಸಮಾಧಿ ಮರಣ ಸಾಧಿಸಿಕೊಳ್ಳೋದಿದೆ, ಒಳ್ಳೆ ಸದ್ಗತಿಗೆ ಹೋಗೋದಿದೆ, ಒಳ್ಳೆ ಸದ್ಗತಿಗೆ ಹೋಗಿ ಸಲ್ಲೇಖನ ಪೂರ್ವಕ ಸಮಾಧಿ ಮರಣ ಪ್ರಾಪ್ತಿ ಮಾಡಿಕೊಂಡು ಸ್ವರ್ಗ ಮೋಕ್ಷಕ್ಕೆ ಹೋಗೋದಿದೆ, ಅವರೆಲ್ಲ ಏನ್ ಮಾಡ್ತಾರ? ಇಂಥ ಮಿಥ್ಯಾ 5 ಪ್ರಕಾರದ ಭಾವನೆಗಳನ್ನ ತ್ಯಾಗ ಮಾಡ್ತಾರ. ಮತ್ತೆ पांचों का त्याग करता है और संक्लेश रहित, ಸಂಕ್ಲೇಶ ರಹಿತ ಸಮಿತಿ ಕಾ ಪಾಲನ್, 5 ಪ್ರಕಾರದ ಸಮಿತಿಗಳು ಸಂಕ್ಲೇಶ ಭಾವದಿಂದ ರಹಿತರಾಗಿ 5 ಪ್ರಕಾರದ ಸಮಿತಿಗಳು, ವಿರ್ಯ ಸಮಿತಿ, ಭಾಷಾ ಸಮಿತಿ, ಯಶನಾ ಸಮಿತಿ, ಆಧಾರ ನಿಕ್ಷೇಪಣ ಸಮಿತಿ ಮತ್ತು ಉತ್ಸರ್ಗ ಸಮಿತಿ, ಈ 5 ಸಮಿತಿಗಳ ಪರಿಪಾಲನೆ ಮಾಡಿಕೊಂಡು ಪರಿಗ್ರಹ ರಹಿತ, ಪರಿಗ್ರಹದಿಂದ ರಹಿತರಾಗಿ ತ್ರಿಗುಪ್ತಿ ಸಂಯುಕ್ತ ಹೋತಾ ಹೇ. 3 ಗುಪ್ತಿಗಳು ಹೇಳಿದ್ರಿ. ಯಾವ್ಯಾವುದು? ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ. ಈ 3 ಗುಪ್ತಿಗಳ ಸಹಿತನಾಗಿ ಹುವ ಛಟಿ ಭಾವನಾ ಮೇ ಪ್ರವೃತ್ತ ಹೋತಾ ಹೇ. 6ನೇ ಭಾವನೆ ಯಾವುದು? ಸಂಕ್ಲೇಶ ಪರಿಣಾಮದಿಂದ ರಹಿತವಾಗಿರುವಂತಹ ಭಾವನೆ 6ನೇ ಭಾವನೆ. ಆ ಭಾವನೆಯನ್ನು ಪ್ರಾಪ್ತಿ ಮಾಡಿಕೊಂಡು ಎಲ್ಲಿ ಹೋಗ್ತಾರ? ಸ್ವರ್ಗ ಮೋಕ್ಷದ ಪ್ರಾಪ್ತಿ ಅವರು ಮಾಡಿಕೊಳ್ತಾರ. ಈ ಪ್ರಕಾರ ಈ ಭಾವನೆಗಳನ್ನ ಮಾಡುವಂತ ಸಾಧುಗಳಿಗೆ ನಮ್ಮದು ತ್ರಿವಾರ ಶುದ್ಧಿಪೂರ್ವಕ ನಮೋಸ್ತು 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 ಅಂತ ಹೇಳಿ ಜೈ ಬೋಲೋ ದ್ವಾದಶಾಂಗ ಜಿನವಾನಿ ಮಾತಾ ಕಿ. बोधि समाधि परिणाम शुद्धि स्वात्मोपलब्धि शिव सौख्य सिद्धि
चिंतामणिं चिन्तितवस्तु दाने त्वामन्यमानस्य ममास्तु देवी नमो अरिहन्तानं नमो सिद्धाणं नमो आयर्यानं नमो उभध्यायानं नमो लोए सौवसाहुनम। जय बोलो द्वादशांग जनवाणी माता की।